ಪರಮಶಾಶ್ವತಂ ಗತಿನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಕಾಯವಾಂಗ್ಮನಾ ಕಾರ್ಯಮುತ್ತಮಂ ಪೂಜನಂ ಜಪಾಶ್ಚಿಂತನಂ ಕ್ರಮಾತ್ ಜಗತ ಈಷಧೀಯುಕ್ತ ಸೇವನಂ ಅಷ್ಟಮೂರ್ತಿಭೃದ್ದೇವ ಪೂಜನಂ ಉತ್ತಮಸ್ತವಾದುಚ್ಚಮಂದತಃ ನೋಡಿ 64 ಇರುತ್ತೆ. ನೋಡಿ ಇದೆಯಾ ನೋಡಿ 64ರಲ್ಲಿ ಇಲ್ವಾ? ಇದು ನೋಡಿ ಎಷ್ಟಮ್ಮ ಪೇಜ್? ಇದು 143. ನಮ್ದು ಇದು ಹಳೆ ಇಲ್ಲಿ ಕೊಡಿ ತೆಕ್ಕೊಡ್ತೀನಿ. ನಿನ್ನೆ ತೆಗ್ದಿದ್ದೆ ಪೇಜ್ ಮತ್ತೊಂದು ಅಲ್ಲೇನೋ ಒಂದು ಗುರ್ತಿಟ್ಕೊಂಬಿಡಿ, ದಿವಸ ಹೊಡ್ಕೊಳ್ಬೇಡ. ಸಿಕ್ತಾ? 5ನೇ ಶ್ಲೋಕ ನೋಡಿ. ಜಗತ ಈಷಧೀಯುಕ್ತ ಸೇವನಂ ಅಷ್ಟಮೂರ್ತಿವೃದ್ದೇವ ಪೂಜನಂ ಉತ್ತಮಸ್ತವಾದುಚ್ಚಮಂದತಃ ಚಿತ್ತಜಂ ಜಪ ಧ್ಯಾನಮುತ್ತಮಂ ಆಜ್ಯಧಾರಯಾ ಸ್ರೋತಸಾ ಸಮಂ ಸರಳಚಿಂತನಂ ವಿರಲತಃ ಪರಂ ಭೇದಭಾವನಾ ಸೋಹಮಿತ್ಯಸೌ ಭಾವನಾಭಿದಾ ಪಾವನಿಮತಾ ಭಾವಶೂನ್ಯ ಸದ್ಭಾವಸುಸ್ಥಿತಿಃ ಭಾವನಾ ಫಲಾತ್ ಭಕ್ತಿರುತ್ತಮಾ ಸ್ಥಳೇ ಮನಃ ಸ್ವಸ್ಥತಾ ಕ್ರಿಯಾ ಭಕ್ತಿಯೋಗ ಬೋಧಾಶ್ಚ ನಿಶ್ಚಿತಂ ಮನುಷ್ಯನ ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂದರೆ ತನ್ನ ಬಗ್ಗೆ ತಾನು ಏನು ವಿಚಾರ ಮಾಡೋಕ್ಕೆ ಹೋಗಲಿಲ್ಲ. ಸಹಜವಾಗಿ 1ನೇ ವಯಸ್ಸು ಹುಟ್ಟಿದ ಮೇಲೆ 1ನೇ ವಯಸ್ಸಲ್ಲಿ ನಾನು ಅನ್ನೋದು ಪ್ರಾರಂಭ ಆಗುತ್ತೆ. ಅದು ಶರೀರ ಆಶ್ರಯಿಸ್ಕೊಂಡು ಪ್ರಾರಂಭ ಆಗುತ್ತೆ. ಆವಾಗ ನಾನು ಅನ್ನೋದಕ್ಕೆ ಯಾವ ಪ್ರಾರಂಭ ಆಯಿತೋ ನಾನು ನೋಡಿ ಜನಗಳು ಹೇಳ್ತಾರೆ, ನೀನು ಹಿಂದೂ, ನೀನು ಬ್ರಾಹ್ಮಣ, ನೀನು ಹೆಣ್ಣು, ನೀನು ಗಂಡು, ಇವೆಲ್ಲ ಹೇಳ್ತಾರೆ. ಅದನ್ನು ನಾವು ಒಪ್ಕೊಂಡ್ಬಿಡ್ತೀವಿ. ಒಪ್ಕೊಂಡು ನಾನು ಇಂಥವಳಿಗೆ ಅಹಂಕಾರ ಅನ್ನೋದು ಎಲ್ರಿಗೂ ಇರುತ್ತೆ. ಯಾವ 1ನೇ ವಯಸ್ಸಲ್ಲಿ ಇನ್ನೂ 1 ವರ್ಷ ಆಗಿಲ್ಲ ಹುಟ್ಟಿ ಆ ಮಗುನಲ್ಲಿರಲ್ಲ. ಮತ್ತು ಸಂಪೂರ್ಣ ದೇಶ ಕಾಲಕ್ಕೆ ಅತೀತವಾದ ತತ್ವ ಅಂತ ತಿಳ್ಕೊಂಡು ಯಾರು ಆ ತತ್ವದಲ್ಲಿ ನಿಂತಿರೋ ಅವ್ರಿಗೆ ಅಭಿಮಾನ ಇರಲ್ಲ. ಮಧ್ಯ ಇರೋರಿಗೆಲ್ರಿಗೂ ಅಭಿಮಾನ ಇರುತ್ತೆ ನಾನು ಅನ್ನತಕ್ಕಂಥದ್ದು. ಇದೇ ನಮಗೆ ಹಿಂಸೆ ಕೊಡೋದು. ಇದೇ ಎಲ್ಲ ಅನರ್ಥಕ್ಕೂ ಮೂಲ. ನಮ್ಮ ಸುಖ ದುಃಖ ಮಾನ ಅವಮಾನ ಎಲ್ಲದಕ್ಕೂ
ಈ ನಾನು ಅನ್ನತಕ್ಕಂಥದ್ದು ಮೂಲ. ಸೊ ಇದನ್ನು ತೆಗೆದುಹಾಕ್ಕೊಳ್ಳತಕ್ಕಂಥ ಇದು ತಪ್ಪು ತಿಳುವಳಿಕೆ, ನಮ್ಮ ಬಗ್ಗೆ ನಮಗಿರತಕ್ಕಂಥ ತಪ್ಪು ತಿಳುವಳಿಕೆ ಇದು. ಯಾಕಪ್ಪ ಅಂದರೆ ಶ್ರುತಿ ಹೇಳುತ್ತೆ ನೀನೇ ಆನಂದ ಸ್ವರೂಪ, ನೀನೇ ಬ್ರಹ್ಮಸ್ವರೂಪ ಅಂತ. ಶ್ರುತಿ ಯಾವತ್ತೂ ಸುಳ್ಳು ಹೇಳೋಲ್ಲ. ಈ ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ಬರೆದು, ಇವರೆಲ್ಲ ತಲೆಕೆಟ್ಟ ಜನ, ಈ ಟಿ ವಿ ಪ್ರೋಗ್ರಾಮ್ ಮಾಡೋರು ಇವರೆಲ್ಲ ಹೆಚ್ಚು ಕಮ್ಮಿ ತಲೆಕೆಟ್ಟವ್ರೆ, ಸರಿಯಾಗಿ ವಿವೇಕ ಮಾಡೋಲ್ಲ. ಒಂದು ಪ್ರೋಗ್ರಾಮ್ ಹಾಕಿದ್ರು ಅವರು, ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಆ ಹೆಡ್ಡಿಂಗೇ ತಪ್ಪು. ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ಲ ಈ ಥರ ಇರಬೇಕು. ಅಥವಾ ಉಲ್ಟಾ ಆಗಲಿಲ್ಲ, ಇವ್ರು ತಲೆಕೆಟ್ಟ ಜನ ಅಂತ ಉಲ್ಟಾ ಮಾಡಿದ್ದಾರೆ. ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ಲ. ಇವು ನೋಡಿ, ಗಾದೆಗಳೆಲ್ಲ ಭಾಳಷ್ಟು ಗಾದೆಗಳು ಸುಳ್ಳು. ಏನೋ ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ಹೇಳ್ತಿದ್ರು. ಇವಾಗ ಇಲ್ಲ, ಉಪ್ಪು ತಿನ್ನೋನು ತಪ್ಪಿಸ್ಕೊಳ್ತಾನೆ, ಅವನ ಜೊತೆಗಿದ್ದು ನೀರು ಕುಡಿತಾನೆ. ಈ ಥರ ಎಷ್ಟೋ ಗಾದೆಗಳು ಬದಲಾವಣೆ ಆಗಿಬಿಟ್ವೆ. ಅಂದರೆ ತಪ್ಪು ಮಾಡೋದನ್ನು ತಪ್ಪಿಸ್ಕೊಂಡ್ಬಿಡ್ತಾನೆ, ಅವನು ಯಾವನೋ ಸಿಗಾಕೊಳ್ತಾನೆ ಅವನ ಜೊತೆಗಿದ್ದನು. ಈ ಥರ ಗಾದೆಗಳು ಸುಳ್ಳಾದ್ರೂ ವೇದ ಸುಳ್ಳಾಗಲ್ಲ ಅಂತ ಇರಬೇಕಾಗಿತ್ತು. ಅವ್ರಿಗೆ ವೇದಗಳಂದರೆ ಬೇಕಿಲ್ಲ, ಅದನ್ನು ತೆಗೆದುಹಾಕ್ಬೇಕಾದ ಕಾರಣ ಆ ಥರ ಹೆಡ್ಡಿಂಗ್ ಹಾಕಿರಲಿಲ್ಲ. ವೇದಗಳು ಏನು ಹೇಳುತ್ತೋ ಅದು ಯಾವತ್ತೂ ಸುಳ್ಳಾಗಲ್ಲ, ಇವತ್ತಿಗೂ ಅದು ಸತ್ಯನೇ ಹೌದಾ. ಆದರೆ ಅದರಲ್ಲಿ ಕರ್ಮಕಾಂಡ ಜ್ಞಾನಕಾಂಡ ಅಂತ ಎರಡಿದೆ. ಸೊ ಕರ್ಮಕಾಂಡ ಅನ್ನತಕ್ಕಂಥದ್ದು ನಾವು ಯಾವ ರೀತಿ ಆ ಕರ್ಮಗಳು ಹೇಳುತ್ತೀವೋ ಅದೇ ರೀತಿ ಮಾಡಬೇಕು. ಅಲ್ಲಿ ಶ್ರದ್ಧೆ ಪ್ರಾಮುಖ್ಯತೆ, ಕರ್ಮ ಮಾಡೋದ್ರಲ್ಲಿ ಶ್ರದ್ಧೆ ಪ್ರಾಮುಖ್ಯತೆ. ನಮ್ಮ ವಿವೇಕನ ಉಪಯೋಗಿಸ್ಬಾರ್ದು. ನಮ್ಮ ವಿವೇಕ ಅಂದರೆ ಇವಾಗ ಕರ್ಮಕಾಂಡವನ್ನೇ ಯಾರು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೋ, ಅದರಲ್ಲಿ ನಿಷ್ಠೆ ಇರುತ್ತೋ ಅವ್ರ ಹತ್ರ ಕರ್ಮ ಮಾಡಿಸೋದು ಭಾಳ ಕಷ್ಟ. ನಾವು ಒಪ್ಪೋದೇ ಇಲ್ಲ ಅವರು. ಇದು ಚಿಕ್ಕಬಳ್ಳಾಪುರದ ಹತ್ರ ಒಂದು ಅಮೇರಿಕನ್ ಸ್ಕೂಲ್ ಅಂತಿದೆ, ಇತ್ತು, ಇವಾಗ ಅದು ನಡೀತಿಲ್ಲ. ಅಲ್ಲಿ ಒಬ್ಬ ಟೀಚರ್ ಇದ್ದರು. ಅವ್ರು ಹೆಂಡತಿ ಮಾಡಿದ ಅಡುಗೆನೂ ತಿಂತಿರಲಿಲ್ಲ. ಇಬ್ಬರು ಅಲ್ಲೇ ಕೆಲಸದಲ್ಲಿದ್ದರು, ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿದ್ದರು. ಆಕೆ ಕ್ಯಾಂಟೀನಲ್ಲಿ ತಿನ್ನೋಳು, ಅಮೇರಿಕನ್ ಸ್ಕೂಲ್ ಕ್ಯಾಂಟೀನಲ್ಲಿ. ಅಲ್ಲೊಂದು ನಿಯಮ ಇತ್ತು, ಯಾರು ಮನೆಗಳಲ್ಲಿ ಅಡುಗೆ ಟೀಚರ್ ಆಗಲಿ ಯಾರೇ ಸ್ಟಾಫ್ ಆಗಲಿ ಅಡುಗೆ ಮಾಡ್ಕೋಬಾರ್ದು, ಅಲ್ಲೇ ಮಾಡಬೇಕು ಅಂತ. ಆದರೆ ಇವರು ಅಪಾಯಿಂಟ್ಮೆಂಟಿಗೆ ಬರಬೇಕಾದ್ರೆ ಆ ಕಂಡೀಷನ್ ಹಾಕಿದ್ರು, ನನ್ನ ಅಡುಗೆ ನಾನು ಮಾಡ್ಕೊಂಡು ತಿಂತೀನಿ ಅಂತ. ಸರಿ, ಅವರು ಒಪ್ಕೊಂಡ್ರು, ಇಷ್ಟೊಂದು ಇಷ್ಟೇ ಇದ್ದರೆ ಮಾಡ್ಕೊಳ್ಳಿ ಅಂತ. ಹೆಂಡತಿ ಕ್ಯಾಂಟೀನಲ್ಲಿ ತಿನ್ನೋರು, ಆತ ಮಾತ್ರ ಮಾಡ್ಕೊಂಡು ತಿನ್ನೋರು, ಅಷ್ಟು ನಿಯಮ. ಸರಿ, ಅವ್ರನ್ನ ಯಾವುದೋ ಒಂದು ಪ್ರತಿಷ್ಠಾಪನೆಗೆ ಕರೆದ್ವಿ ನಾವು. ಕರೆದ್ರೆ ಬಂದರು, ನೋಡಿ ಪ್ರತಿಷ್ಠಾಪನೆಗೆ ಈ ರೀತಿ ಇರಬೇಕು, ಇದ್ದರೆ ನಾನು ಬರ್ತೀನಿ, ಇಲ್ಲಿದ್ರೆ ಬರೋಲ್ಲ ಅಂದ್ಬಿಟ್ಟು ಹೊರಟೆ ಬಿಟ್ಟರು. ನಾವು ನೋಡಿದ್ರೆ ಎಲ್ಲ ಕರೆಕ್ಟೇ, ಬಟ್ ಆದರೆ ಆ ರೀತಿ ಇರತಕ್ಕಂಥ ಮನುಷ್ಯನ ಹತ್ರ ನಾವು ಹೇಗೋದು ಕಷ್ಟ ಅಂದ್ಬಿಟ್ಟು ಬಿಟ್ಬಿಟ್ವಿ. ಅದೇ ಈ ರೀತಿ ಇದ್ದರೆ ಮಾಡೋಣ, ಈ ಥರ ಇರಬೇಕು ಅಂತ ಹೇಳಿ ನಮಗೂ ತಿಳುವಳಿಕೆ ಹೇಳಿ ಏನೋ ಮಾಡಬೇಕಲ್ವ. ಲಿಸ್ಟ್ ಕೊಟ್ಬಿಟ್ಟು ಈ ರೀತಿ ಇದ್ರೆ ಬರ್ತೀನಿ, ಇಲ್ಲ ಬರೋಲ್ಲ ಅಂದರು. ಇವ್ರು ಹೇಳೋದನ್ನ ಕರೆಕ್ಟು, ಆದರೆ ಇವ್ರ ಹತ್ರ ವ್ಯವಹಾರ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟು ಅಂತ ಇಟ್ಕೊಳ್ಳಿ. ಯಾವ ರೀತಿ ಹೇಳುತ್ತೀವಿ ಕರ್ಮ ಅದೇ ರೀತಿ. ಈಗ ಕೆಲವು ಯಜ್ಞ ಆಗೋದ ಕರ್ಮಗಳಿಗೆ ಕರಿ ಹಸುವಿನ ಹಾಲು ಬೇಕು ಅನ್ನುತ್ತೆ. ನಾವೇನು ಮಾಡ್ತೀವಿ, ಎಲ್ಲಿ ತರೋದು ಕರಿ ಹಸುವಿನ ಹಾಲು ಇವಾಗ? ಅಥವಾ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಬರುತ್ತೆ. ಅದಕ್ಕೆ ಕರಿ ಹಸುವಿಂದೋ ಮೇಕೆ ಹಸುವಿಂದೋ ಮೇಕೆದೋ ಏನು ಹಾಲೋ ಹೊತ್ತಿನಲ್ಲಿ ಪೌಡ್ರ್ ಹಾಲೋ, ಅದು ಎಷ್ಟು ದಿವಸದ ಹಾಲು. ನಿಜವೂ ಭಾಳ ಹೊಲಸು ನಮ್ಮ ದೇಶ. ಇದು ಯಾರೋ ಒಬ್ಬ ಸ್ವಾಮಿಗಳು, ಪಾಪ ಈ ಸ್ವಾಮಿಗಳು ಯಾಕಿಂತವೆಲ್ಲ ತಲೆಗೆ ಹಚ್ಕೊಳ್ತಾರೆ, ನನಗೂ ಅರ್ಥ ಆಗೋಲ್ಲ. ಏನೋ ಜನಸೇವೆ ಅಂತ ಹಚ್ಕೊಳ್ತಾರೆ, ಸುಮ್ಮನೆ ಒದ್ದಾಡ್ತಾರೆ. ಕೋರ್ಟ್ಗೆ ಹೋಗಿದ್ದಾರೆ, ಹಾಲು ಭಾಳ ಪೊಲ್ಯೂಟೆಡ್ಡು ನಮ್ಮ ದೇಶದಲ್ಲಿ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಒಪ್ಕೊಳ್ಳುತ್ತೆ 68% ಪೊಲ್ಯೂಷನ್ ಇದೆ ಅಂತ, ಕೋರ್ಟಲ್ಲಿ ಒಪ್ಕೊಂಡಿದೆ. ಇವಾಗ ಏನು ಮಾಡ್ತಾರೆ ಕೋರ್ಟ್ನವ್ರು ಏನು ಮಾಡಲ್ಲ, ಯಾರು ಏನು ಮಾಡಲ್ಲ. ಅಂಥ ಹಾಲು ಉಪಯೋಗಿಸಿದ್ರೆ ಫಲ ಬರೋಲ್ಲ. ಕರಿ ಹಸುವಿನ ಹಾಲೇ ಆಗಬೇಕು ಅನ್ನುತ್ತೆ. ಮತ್ತು ಹಾಲು ಕರಿಬೇಕಾದ್ರೆ ಹಸು ಇಂಥ ದಿಕ್ಕಲ್ಲಿ ಮುಖ ಮಾಡ್ಕೊಂಡು ನಿಂತಿರಬೇಕು, ಕರು ಇಂಥ ದಿಕ್ಕಲ್ಲಿ ಮುಖ ಮಾಡ್ಕೊಂಡು ನಿಂತಿರಬೇಕು. ಆ ಸಮಯದಲ್ಲಿ ಹಾಲು ಕರಿಬೇಕು, ಆ ಹಾಲನ್ನೇ ಉಪಯೋಗಿಸ್ಬೇಕು ಅನ್ನುತ್ತೆ. ನಾವು ಈ 68% ಪೊಲ್ಯೂಷನ್ ಅಂತ ಗೌರ್ಮೆಂಟ್ನವರೇ ಒಪ್ಕೊಳ್ಳೋದು, ಈ ಹಾಲನ್ನು ಉಪಯೋಗಿಸಿದ್ರೆ ನಿಜವಾದ ಫಲ ಬರೋಲ್ಲ. ಕರ್ಮ ಮಾಡೋಕ್ಕೆ, ಯಜ್ಞ ಆಗೋದು ಕರ್ಮ ಮಾಡೋಕ್ಕೆ ಈಗಿನ ಕಾಲದಲ್ಲಿ ಭಾಳ ಕಷ್ಟ. ನನ್ನ ಅಭಿಪ್ರಾಯದಲ್ಲಿ ಮಾಡಲೇಬಾರ್ದು. ಅದು ಯಾವುದನ್ನು ಮಾಡಬೇಕು, ಸ್ಮೃತಿ ಹೇಳಿರತಕ್ಕಂಥ ಪೂಜೆ ಇತ್ಯಾದಿಗಳು ಮಾಡ್ಬೋದು. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ.
ಈ ಶ್ರುತಿ ಹೇಳಿರ್ತಕ್ಕಂಥದ್ರಲ್ಲಿ ಏನು ಹೆಚ್ಚು ಕಮ್ಮಿ ಆದರೆ ಅನಿಷ್ಟ ಫಲ ಬರುತ್ತೆ. ಅದಕ್ಕೋಸ್ಕರ ಕರ್ಮಕಾಂಡ ಅಂದರೆ ಶ್ರದ್ಧೆನೇ ಮುಖ್ಯ. ಮತ್ತು ಆತ್ಮಜ್ಞಾನ ಮತ್ತು ಅದು ಹೇಳಿದಂತೆ ಮಾಡಿದರೆ ನಿಜವಾಗ್ಲೂ ಫಲ ಬರುತ್ತೆ. ಹಿಂದೂಪುರದಲ್ಲಿ ಯಾರೋ ಒಬ್ಬರು ಒಂದು ಮಗುನ ಕರ್ಕೊಂಬರೋರು ಪ್ರವಚನಕ್ಕೆ. ಅದು ಬಂದ ತಕ್ಷಣ ಶಾಂತಿ ಅಂತ ಹೇಳಿದ್ರೆ ಮಲಗಿಬಿಡೋದು. ಅದೊಂದು ಒಳ್ಳೆ ಗುಣ, ನಾನು ಭಾಳಷ್ಟು ಲೈಕ್ ಮಾಡ್ತಿದ್ದೆ. ಶಾಂತಿ ಅಂತ ಹೇಳಿದ ತಕ್ಷಣ ಮಲಗಿಬಿಡೋದು. ಮತ್ತು ಪೂರ್ಣವಿದಂ ಅಂತ ಹೇಳಿದ್ರೆ ಅವಾಗ ಎದ್ದೇಳೋದು. ಮತ್ತೆ ಏನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಅವು ನಾನೊಂದು ದಿವಸ ಅಂದೆ, ಭಾಳ ಒಳ್ಳೆಯ ಸ್ವಭಾವ ಅಂದರೆ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರೆ ಹುಟ್ಟಿದೋ ನೀನು ಅಂದರು. ಅಂದರೆ ಇವತ್ತಿಗೂ ಸತ್ಯ. ಬಟ್ ಯಾವ ರೀತಿ ಹೇಳ್ತೋ ಅದೇ ರೀತಿ ಮಾಡಬೇಕು ಹೌದಾ. ಮತ್ತು ಇನ್ನು ಆತ್ಮಜ್ಞಾನಕ್ಕೆ ಬಂದರೆ ನೀನೇ ಬ್ರಹ್ಮಸ್ವರೂಪ ಆತ್ಮಸ್ವರೂಪ ಅಂತ ಹೇಳುತ್ತೆ. ನಾವು ಸಂಸಾರಿ ದುಃಖಿ ಹೆಣ್ಣು ಗಂಡು ಇದೇ ಅಹಂಕಾರ. ಅಂದರೆ ಸಂಸಾರಿ ದುಃಖಿ ಹೆಣ್ಣು ಗಂಡು ಅಂದ್ಕೊಂಡಿರೋದೇ ಅಹಂಕಾರ ಅನ್ನೋದು. ಸುಮ್ಮನೆ ಅಹಂಕಾರ ಅಂದರೆ ಯಾರನ್ನ ಕೇರ್ ಮಾಡೋದು ತಲೆ ಎತ್ಕೊಂಡು ತಿರುಗ್ತಾರೆ ಆ ಥರ ಅಂತಾರಲ್ಲ, ಅದು ದುರಹಂಕಾರ ಅಂತ ಹೇಳ್ಬೋದು ನಾವು ಸುಮ್ಮನೆ ಅರ್ಥ ಆಗಲಿಕ್ಕೆ. ಅಹಂಕಾರ ನಾನು ಇಷ್ಟು ಮಾತ್ರ, ಇಂಥ ಡೇಟಲ್ಲಿ ಹುಟ್ಟಿದ್ದೀನಿ, ಜಾತಕ ಪ್ರಕಾರ ಇಷ್ಟು ವರ್ಷ ಆಯ್ತೀನಿ, ಹೋಗ್ಬಿಡ್ತೀನಿ, ಈ ಹುಟ್ಟು ಸಾವು ಮಧ್ಯೆ ದುಃಖಿ ಅಂತ ಜೀವನ ಮಾಡ್ತೀನಿ ಅನ್ನೋದೇ ಅಹಂಕಾರ. ಸೊ ಇದು ಶ್ರುತಿ ಹೇಳುತ್ತೆ ನೀನು ಬ್ರಹ್ಮಸ್ವರೂಪ ಆತ್ಮಸ್ವರೂಪ ಅಂತ. ಸೊ ಈ ಶ್ರುತಿ ಪ್ರಮಾಣ, ತಪ್ಪು ಹೇಳಲ್ಲ. ಪ್ರಮಾಕರಣಂ ಪ್ರಮಾಣಂ ಯಾವುದು ಇಲ್ಲಿ ಕೊಡ್ತೀರೇನು ಇದಾಗುತ್ತೆ. ಪ್ರಮಾಕರಣಂ ಪ್ರಮಾಣಂ, ವಸ್ತು ಜ್ಞಾನವನ್ನು ಯಾವುದು ಕೊಡುತ್ತೆಯೋ ಅದು ಪ್ರಮಾಣ. ಈಗ ರೂಪಕ್ಕೆ ಕಣ್ಣು ಪ್ರಮಾಣ, ಶಬ್ದಕ್ಕೆ ಕಿವಿ ಪ್ರಮಾಣ. ಈ ರೀತಿ 5 ವಿಷಯಗಳಿಗೆ 5 ಪ್ರಮಾಣಗಳಿದೆ ಹೌದಾ. ಮತ್ತು ಈ ವೇದ ಎಲ್ಲಿ ಪ್ರಮಾಣ ಅಂದರೆ 5 ಇಂದ್ರಿಯಗಳಿಂದ ಯಾವುದನ್ನು ತಿಳ್ಕೊಳ್ಳೋಕ್ಕಾಗಲ್ವೋ ಅಂತ ಅತೀಂದ್ರಿಯ ವಿಷಯದಲ್ಲಿ ಪ್ರಮಾಣ. ಅತೀಂದ್ರಿಯ ವಿಷಯದಲ್ಲಿ ಪ್ರಮಾಣ ಅಂತಾರೆ. ಸೊ ಅತೀಂದ್ರಿಯ ವಿಷಯ ಅಂದರೆ ಸ್ವರ್ಗ ನರಕ ಇದೆ ಅನ್ನೋದಕ್ಕೆ ನಮಗೆ ಇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕಾಗಲ್ಲ. ಮತ್ತು ಅದಕ್ಕೆ ವೇದನೆ ಪ್ರಮಾಣ. ಸೊ ಈಗ ನಾಲಿಗೆ ಹೇಳ್ತಕ್ಕಂಥ ರುಚಿಯನ್ನು ಸರಿನೋ ತಪ್ಪೋ ಯಾವುದನ್ನ ಪರೀಕ್ಷೆ ಮಾಡ್ತೀರಾ ನೀವು? ನಾಲ್ಗೆನೇ ಹೇಳುತ್ತೆ, ರುಚಿ ಹೇಳುತ್ತೆ. ನಾಲ್ಗೆ ಇದೆ, ನಾಲ್ಗೆ ರುಚಿ ಹೇಳುತ್ತೆ ಹೌದಾ. ನಾಲ್ಗೆ ಹೇಳೋದು ಸರಿಯೋ ತಪ್ಪೋ ಅದನ್ನು ಪರೀಕ್ಷೆ ಮಾಡಿಕೊಂಡು ಆಮೇಲೆ ಹೇಳೋಣ. ಅಂದರೆ ನಾಲ್ಗೆ ಹೇಳೋದನ್ನು ಸರಿನೋ ತಪ್ಪು ಅಂತ ಬೇರೆ ಹೇಗೆ ಪರೀಕ್ಷೆ ಮಾಡೋಕ್ಕಾಗುತ್ತೆ? ನಾಲ್ಗೆ ಹೇಳೋದು ಕರೆಕ್ಟು. ಮನೆಗೆ ಊಟ ಮಾಡತಕ್ಕಂಥ ಸಮಯದಲ್ಲಿ ಆ ದಿವಸ ಅದೇ ತಿಂದು ಬೇಸರ ಇವರಿಗೆ, ಅವರೇ ಮಾಡಿ ತಿಂದು ಅದಕ್ಕೇನು ಮಾಡ್ತಾರೆ, ಏನೋ ಇದು ಚೆನ್ನಾಗಿಲ್ಲ ಅಂತಾರೆ. ಚೆನ್ನಾಗಿಲ್ಲ ಅಂದರೆ ಮೊದಲು ನಿಮ್ಗೆ ನಾಲ್ಗೆ ಸರಿ ಇಲ್ವೋ ಅಥವಾ ಇದು ಚೆನ್ನಾಗಿಲ್ವೋ? ನಾಲ್ಗೆ ಹೇಳಿದ್ದೆ ಕರೆಕ್ಟು, ಸರಿ ಇಲ್ಲ ಅಂದ್ರೂ ಇವರು ನಾಲ್ಗೆ ಹೇಳೋದೇ ಕರೆಕ್ಟು ಹೌದಾ. ಆದ ಕಾರಣ ಪ್ರಮಾಣ ಹೇಳತಕ್ಕಂಥದ್ದನ್ನು ಮತ್ತೊಂದು ಪ್ರಮಾಣದಿಂದ ಪರೀಕ್ಷೆ ಮಾಡೋಕ್ಕಾಗಲ್ಲ. ಎಷ್ಟು ವಿಚಾರ ಮಾಡೋದು, ಎಷ್ಟು ಟೈಟಾಗಿದೆಯೋ ಅವೆಲ್ಲ ಶಾಸ್ತ್ರ ಪ್ರಮಾಣ. ಯಾವುದೇ ಸಂಪ್ರದಾಯದಲ್ಲಿ ತಮ್ಮ ಶಾಸ್ತ್ರಗಳನ್ನು ಪ್ರಮಾಣ ಅಂತ ಹೇಳಿಲ್ಲ. ಇಲ್ಲಿ ಮಾತ್ರ ಯಾವುದನ್ನು ಹಿಂದೂ ಸಂಪ್ರದಾಯ, ಹಿಂದೂ ಅನ್ನತಕ್ಕಂಥ ಶಬ್ದ ಸರಿಯಲ್ಲ, ಸನಾತನ ಸಂಪ್ರದಾಯ ವೇದ ಸಂಪ್ರದಾಯದಲ್ಲಿ ಪ್ರಮಾಣ ಅಂತ ಹೇಳಿದ್ರು ವೇದಗಳನ್ನು. ಏಕಪ್ಪ ಅಂದರೆ ಅದು ಹೇಳೋದೇ ಕರೆಕ್ಟು, ಅದನ್ನು ಮತ್ತೊಂದನ್ನು ಪರೀಕ್ಷೆ ಮಾಡಲಿಕ್ಕೆ ಆಗೋಲ್ಲ. ಇದು ಒಂದು ಅಲ್ಲ, ಅದು ಹೇಳೋದೇ ಕರೆಕ್ಟ್ ಅಂತ ಯಾವಾಗ ನಿಶ್ಚಯ ಆಗುತ್ತೆ ಅಂದರೆ ಇವಾಗ ರುಚಿ ಏನಿದೆ ಅಂತ ಅನ್ನತಕ್ಕಂಥದ್ದು ನಮ್ಗೆ ಯಾವಾಗ ಗೊತ್ತಾಗುತ್ತೆ? ತಿಂದಾಗಲೇ ಗೊತ್ತಾಗೋದು ಹೌದಾ. ಅಂದರೆ ನಾಲ್ಗೆ ಉಪಯೋಗಿಸಿದ ಮೇಲೇ ಪ್ರಮಾಣತ್ವ ಸಿದ್ಧ ಆಗೋದು. ಅದೇ ರೀತಿ ವೇದಗಳನ್ನು ಉಪಯೋಗಿಸು, ಯಾವ ರೀತಿ ಹೇಳುತ್ತೋ ಆ ರೀತಿ ಮಾಡು, ಯಾವ ರೀತಿ ಹೇಳುತ್ತೋ ಆ ರೀತಿ ತಿಳ್ಕೊ, ಅದು ಹೇಳಿದ್ದು ನಿನ್ನ ಅನುಭವದಲ್ಲಿ ಬರುತ್ತೆ ಅಂತಾರೆ. ಆದ ಕಾರಣ ವೇದ ಪ್ರಮಾಣಗಳಲ್ಲಿ ನೀನೇ ಆನಂದ ಸ್ವರೂಪ ಅನ್ನತ್ತೆ, ಅದನ್ನು ತಿಳ್ಕೋಬೇಕು. ಅಂದರೆ ತಪ್ಪು ತಿಳುವಳಿಕೆ ಸರಿಯಾದ ಮುಂದಕ್ಕೆ ಬಂದ್ಬಿಡಿ. ತಪ್ಪು ತಿಳುವಳಿಕೆ ಸರಿಯಾದ ತಿಳುವಳಿಕೆಯಿಂದಲೇ ಹೋಗುತ್ತೆ, ಬೇರೆ ಯಾವ ಮಾರ್ಗನೂ ಇಲ್ಲ. ಆದ ಕಾರಣ ಕರ್ಮದಿಂದ ಮೋಕ್ಷ ಬರೋಲ್ಲ. ಯಾಕೆ ಕರ್ಮ ಅನ್ನೋದೇ ಅವಿದ್ಯೆ ತಪ್ಪು ತಿಳುವಳಿಕೆಯಿಂದ ಮಾಡ್ತಿರ್ತೀವಿ ನಾವು ಹೌದಾ.
ಸೊ ಕರ್ಮದಿಂದ ಹೋಗಲ್ಲ. ಹಾಗಾದ್ರೆ ಕರ್ಮ ಬಿಟ್ಬಿಟ್ರೆ ಮಾಡ್ತಾ ಇದ್ದರೆ ಇವಾಗ ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆಂದ್ರೆ ಭಾಳಷ್ಟು ಜನ ಇದ್ದಾರೆ ಅವರೇನು ಸಾಧನೆ ಮಾಡಿಲ್ಲ, ಆಗ ಒಂದಷ್ಟು ಸಂಸ್ಕೃತ ಕಲಿತು ಹೇಳೋಕ್ಕೆ ಶುರು ಮಾಡಿದ್ರು. ಒಂದಷ್ಟು ಜನ ಶಿಷ್ಯರು ಸಿಕ್ಕರು. ಯಾವ ಮೂರ್ಖ ಹೇಳಕ್ಕೆ ತಯಾರಾದ್ರೂ ಒಂದಷ್ಟು ಜನ ಮೂರ್ಖರು ಸಿಗ್ತಾರೆ ಕೇಳೋಕ್ಕೆ. ಯಾಕೆ ವಿವೇಕ ಮಾಡಲ್ಲ ಜನ, ಹೌದಾ? ಒಂದಷ್ಟು ಜನ ಶಿಷ್ಯರು ಸಿಕ್ಬಿಟ್ರೆ ನಾನು ಜ್ಞಾನಿ ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ಸಾಧ್ಯವೇ ಇಲ್ಲ. ಕರ್ಮ ಮಾಡಿಕೊಂಡೇ ಇದ್ದರೆ ಒಂದಲ್ಲ ಒಂದು ದಿವಸ ಇದು ಪ್ರಯೋಜನ ಇಲ್ಲ ಅನ್ನೋ ತಿಳುವಳಿಕೆ ಬಂದು ನಾವು ಮುಂದಕ್ಕೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ. ಯಾಕೆ ಅಷ್ಟೊತ್ತಿಗೆ ಸತ್ವಗುಣ ಅನ್ನತಕ್ಕ ನಮ್ಮಲ್ಲಿ ಬೆಳೆದಿರುತ್ತೆ, ರಜೋಗುಣ ತಮೋಗುಣ ಅನ್ನತಕ್ಕಂದು ಹೋಗ್ಬಿಟ್ಟಿರುತ್ತೆ ಆ ಕರ್ಮ ಮಾಡೋದ್ರಿಂದ. ಕರ್ಮ ಮಾಡಿದ್ರೇ ಇದ್ದರೆ ರಜೋಗುಣ ತಮೋಗುಣದಲ್ಲೇ ಇರ್ತೀವಿ, ಮುಂದಕ್ಕೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಕರ್ಮಗಳನ್ನು ಬಿಡಬಾರ್ದು, ಮಾಡ್ತಿರ್ಬೇಕು. ಯಾವಾಗ ಬಿಡಬೇಕು? ಉನ್ನತವಾದಂಥ ಸಾಧನೆ ಹಿಡ್ಕೊಂಡಾಗ ಈ ಸಾಧನೆಗಳು ಬಿಟ್ಟುಬಿಡಬೇಕು. ಆದ ಕಾರಣ ಕೃತಿಮ ಹೋದದವು ಪತನ ಕಾರಣ ಫಲಮ ಶಾಶ್ವತ ಗತಿಯೋಗಕಂ. ಎಂಥ ಉನ್ನತವಾದಂಥ ಕರ್ಮವನ್ನೇ ಮಾಡೋ ಮೋಕ್ಷ ಸಿಗಲ್ಲ ಅಂತಂದರು. ಹಾಗಿದ್ಮೇಲೆ ಕರ್ಮನ ಬಿಟ್ಬಿಡೋಣ ಅಂದರೆ ರಮಣ ಮಹರ್ಷಿಗಳು ಬಿಟ್ಟರು ಕೂಡ ಮೋಕ್ಷ ಸಿಗೋಲ್ಲ. ಮತ್ತು ಏನು ಮಾಡಬೇಕಂದ್ರೆ ಆ 3ನೇ ಶ್ಲೋಕವನ್ನು ಹೇಳಿ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಮಾಡಬೇಕು. ಮತ್ತು ಯಾವ ರೀತಿ ಮಾಡಬೇಕು? ಈಶ್ವರಾರ್ಪಿತಂ, ಈಶ್ವರನಿಗೆ ಪರಮಾತ್ಮಗೆ ಅರ್ಪಣೆ ಮಾಡಿ ಮಾಡಬೇಕು ಕರ್ಮಗಳನ್ನು. ಈಗ ಮೊದಲು ಅರ್ಪಣೆ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಸುಮ್ಮನೆ ಬಾಯಿ ಮಾತಿನಲ್ಲಿ ಅರ್ಪಣೆ ಅಂತೀವಿ. ಯಾರೊಬ್ಬರು ಮನೆಗೆ ಕೃಷ್ಣಾರ್ಪಣ ಅಂತ ಬೋರ್ಡ್ ಹಾಕಿದ್ದಾರೆ. ಅದೇನು ಕೃಷ್ಣಗೆ ಅರ್ಪಣೆ ಆಗಿಬಿಟ್ಟಿದೆ ಅಂತ ಬೋರ್ಡೇನು. ಯಾರ ಹೆಸರಲ್ಲಿದೆ ಅಂದರೆ ನಮ್ಮ ಶ್ರೀಮತಿಯವರ ಹೆಸರಲ್ಲಿದೆ ಅಂತಾರೆ. ಅಂದರೆ ಕೇವಲ ಬಾಯಿ ಮಾತಿನಲ್ಲಿ ಅರ್ಪಣೆ ಅಂತೀವಿ, ಅಲ್ಲ. ವಾಸ್ತವಿಕವಾಗಿ ಯಾವುದು ಎಲ್ಲೇ ಇದ್ರೂ ಯಾರಲ್ಲೇ ಇದ್ರೂ ಎಲ್ಲವೂ ಪರಮಾತ್ಮಂದೇ. ಎಷ್ಟು ಮೂರ್ಖತ್ವ ಅಂದರೆ ಜನಗಳದ್ದು. ಈ ತೆಲಂಗಾಣ ಗಲಾಟೆ, ಸೀಮಾಂಧ್ರ ಗಲಾಟೆ, ಈ ಒಂದೊಂದೆಲ್ಲ ಬಿಡಿ. ಇದು ಇಂಡಿಯಾ, ಈಗ ಅಮೇರಿಕ, ಈಗ ಯಾರ್ದು ಈ ಪೃಥ್ವಿ ಯಾರ್ದು? ಅದು ಯಾರ್ದು? ಅವ್ರು ಸುಮ್ಮನೆ ಇದ್ದಾನೆ ಪಾಪ. ಗುದ್ದಾಡ್ಕೊಂಡು ನಮ್ಮದು ಅಂತ ಇರಲಿ. ಈಗ ಎಲ್ಲವೂ ಪರಮಾತ್ಮಂದೇ, ಹೌದಾ? ಅದರಲ್ಲಿ ಏನು ಮಾಡಿದ್ದೀವಿ? ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡು ನಂದು ಅಂತ ಅಭಿಮಾನ ಮಾಡ್ಕೊಂಡಿದ್ದೀವಿ. ಇವಾಗ ನಿಜವಾದ ಪರಮಾತ್ಮಂದೇ ಆಗಿದ್ರೂ ಆ ನಂದು ಅನ್ನತಕ್ಕ ಅಭಿಮಾನದಿಂದ ಪರಮಾತ್ಮನ ದೂರ ಮಾಡಿದ್ವಿ ನಾವು. ದೂರ ಆಗದಿದ್ರೂ ದೂರ ಮಾಡಿದ್ವಿ, ನಂದಿದು ವಿಘ್ನದು ಬೇರೆದು ಅಂತ, ಹೌದಾ? ಇವಾಗ ಪರಮಾತ್ಮಗೆ ಅರ್ಪಣೆ ಆಗಬೇಕಂದ್ರೆ ಎಲ್ಲಿದ್ದರೂ ಪರಮಾತ್ಮಲ್ಲಿ ಇರೋದು ಅದು. ಇವಾಗ ಅರ್ಪಣೆ ಆಗಬೇಕಂದ್ರೆ ಏನು ಮಾಡಬೇಕು? ನಂದು ಅನ್ನತಕ್ಕ ಅಭಿಮಾನ ಬಿಟ್ಬಿಡ್ಬೇಕು. ಅಭಿಮಾನ ಬಿಟ್ಟರೆ ಅರ್ಪಣೆ ಆಗೋದು. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ತೆಂಗಿನಕಾಯಿ ಹಣ್ಣು ಎಲ್ಲ ಕೊಟ್ಟಿದ್ದೀವಿ, ಹೌದಾ? ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಇಲ್ಲ ಗುರುವಾರ ರಾಘವೇಂದ್ರ ಮಠಕ್ಕೆ ಹೋಗಿದ್ದೀವಿ. ಏಕೆಂದರೆ ನಮಗೆ ಬೇರೆ ದೇವಸ್ಥಾನ ಆ ದೇವರುಗಳಲ್ಲಿ ಇರೋಲ್ಲ ಅಂತ. ಎಲ್ಲೋಗಿರ್ತಾರೋ ರಾಘವೇಂದ್ರರು ಗುರುವಾರ ಮಾತ್ರ ಇರ್ತಾರೆ, ಬೇರೆ ದಿವಸದಲ್ಲಿ ಇರೋಲ್ಲ. ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಮ್ಮನವರು ಅಷ್ಟೇ, ಶುಕ್ರವಾರ ಮಾತ್ರ ಇರ್ತಾರೆ, ಬೇರೆ ದಿವಸದಲ್ಲಿ ಇರೋಲ್ಲ. ಅದು ಹೇಗೆ ಬಂತು ಈ ಭಾವನೆಗಳೆಲ್ಲ? ಇರಲಿ, ಹೋಗಿದ್ವಿ. ಭಾಳಷ್ಟು ರಶ್ ಇದೆ. ನಾವು ಪ್ಲೇಟು ಕೊಟ್ಟಿದ್ದೀವಿ, ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಕೊಟ್ಟಿದ್ದೀವಿ. ಅದರಲ್ಲೂ ನೋಡಿ, ತೆಂಗಿನಕಾಯಿ ಬಾಳೆಹಣ್ಣು ಇವೆರಡೇ ಅಂತೆ ಶ್ರೇಷ್ಠ ಪರಮಾತ್ಮಗೆ ಅರ್ಪಣೆ ಮಾಡಲಿಕ್ಕೆ. ಯಾಕಪ್ಪ ಅಂದರೆ ಅಲ್ಲ ಅಷ್ಟು ಲೂಸಾಗಿ ನಮ್ಮ ಮಹರ್ಷಿ ನಿಶ್ಚಯ ಮಾಡಿಲ್ಲ. ಇವು ಭಾಳ ವಿವೇಕ ಇದೆ ಎಲ್ಲರೂ. ಬಾಳೆಹಣ್ಣು ಎಂಜಿಲ್ ಬೀಜದಿಂದ ಬೆಳೆಯೋಲ್ಲ. ಮಾವಿನ ಹಣ್ಣು ಎಂಜಿಲ್ ಬೀಜದಿಂದ ಬೆಳೆಯುತ್ತೆ. ಯಾಕೆ? ವಾಟರ್ ಚೀಪ್ ಬಿಟ್ಟು ಹಾಕಿರ್ತೀನಿ, ಅದರಿಂದ ಮರ ಬರುತ್ತೆ. ಸೊ ಆ ಎಂಜಿಲ್ ಬೀಜದಿಂದ ಬಂದಿರತಕ್ಕಂಥ ಹಣ್ಣೆಲ್ಲ ಎಂಜಿಲೆ ಅಂತ. ಅದನ್ನು ಪರಮಾತ್ಮ ಕೊಡಬಾರ್ದು. ಮತ್ತು ಯಾವುದು ಕೊಡಬೇಕು? ಬಾಳೆಹಣ್ಣು ಎಂಜಿಲಿಂದ ಬರೋಲ್ಲ. ಯಾಕೆ ಹೇಳಿ? ಆ ಬಾಳೆ ಗಿಡದ ಪಕ್ಕದಲ್ಲಿ ಇನ್ನೊಂದು ಗಿಡ ಬರುತ್ತೆ,
ಹೌದಾ? ಆ ಬಾಳೆ ಪಕ್ಕದಲ್ಲಿ ಇನ್ನೊಂದು ಗಿಡ ಬರುತ್ತೆ, ಅದು ಗೊನೆ ಬಂದು ಬಿದ್ದೋಗ ಅಷ್ಟೊತ್ತಿಗೆ ಇಲ್ಲೊಂದು ಗಿಡ ಬಂದಿರುತ್ತೆ. ಅದು ಆದ ಕಾರಣ ಎಂಜಲಾಗಲ್ಲ ಅದು. ಸೊ ಆ ದೃಷ್ಟಿಯಿಂದ ಅದು ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಕೊಡಬೇಕು. ಇದು ಒಂದು. ತೆಂಗಿನಕಾಯಿಯೂ ಅಷ್ಟೇ, ನಾವು ಎಂಜಲ್ ಮಾಡಿಬಿಟ್ಟು ತೆಂಗಿನಕಾಯಿ ಬಿಸಾಕಿದ್ವಿ, ಅದರಿಂದ ಬಂತು ಇಲ್ಲ. ಅದಕ್ಕೋಸ್ಕರ ಕೊಟ್ಟಿದ್ವಿ ಬಾಳೆಹಣ್ಣು ಮತ್ತು ಇದನ್ನು. ರಶ್ ಜಾಸ್ತಿ ಇದೆ. ಅವರು ತೆಂಗಿನಕಾಯಿ ಸೆಲೆಕ್ಟ್ ಮಾಡಬೇಕಾದ್ರೇ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಯಾತಕ್ಕೆ ಒಳ್ಳೆ ದೊಡ್ಡ ಕಾಯಿ ಸೆಲೆಕ್ಟ್ ಮಾಡಿದ್ದೀವಿ, ಯಾತಕ್ಕೋಸ್ಕರ? ಚಟ್ನಿಗೋಸ್ಕರ. ಇನ್ನು ಅರ್ಪಣೆ ಆಗುತ್ತೋ ಅದು ಉದ್ದೇಶನೇ ಏನೋ ಇರುತ್ತೆ, ನಮ್ಮದು ಸ್ವಾರ್ಥದ ಉದ್ದೇಶ ಇರುತ್ತೆ. ಸುಮ್ಮನೆ ಕೊಡ್ತೀವಲ್ಲಿ, ಹೌದಾ? ಕೊಟ್ಬಿಟ್ಟು ಅವನು ಹೊಡೆದು ನಮ್ಮ ಪ್ಲೇಟಲ್ಲಿ ಯಾವುದನ್ನ ಚಿಕ್ಕ ಕಾಯಿ ಇಟ್ಬಿಟ್ಟು ದೊಡ್ಡದು ಇನ್ಯಾವುದು ಪ್ಲೇಟ್ಕೊಂಡು ಇಟ್ಬಿಟ್ರೆ ಚಟ್ನಿಗೆ ಸರಿ ಹೋಗಲ್ಲ ಅಂದ್ಬಿಟ್ಟು ನೋಡ್ಕೊಂಡೇ ಇರ್ತೀವಿ. ಒಂದು ವೇಳೆ ಆ ಥರ ಏನು ಮಾಡ್ಕೊಂಡ್ರೆ ಅರ್ಚಕ್ರ ಅದಲ್ಲ ಇದು ಅಂತೀವಿ, ಹೌದಾ? ಈ ಥರ ನಂದು ಅಂತ ನೋಡಿಕೊಂಡೆ ವಾಪಸ್ ತರ್ತೀವಿ. ಅದು ನಿಜವಾಗ್ಲೂ ಪ್ರಸಾದ ಆಗಲಿಲ್ಲ, ಬರೀ ತೆಂಗಿನಕಾಯಿ ಆಯಿತು, ಚಟ್ನಿಗೆ ಅನುಕೂಲವಾಯಿತು ಅಷ್ಟೇ. ಪ್ರಸಾದ ಆಗಬೇಕಾದ್ರೆ ಕೊಟ್ಬಿಟ್ರೆ ನಂದು ಅನ್ನತಕ್ಕ ಅಭಿಮಾನ ಬಿಟ್ಬಿಡಬೇಕು. ಬಿಟ್ಟು ಮತ್ತೆ ಯಾವುದು ವಾಪಸ್ ಬಂದರೆ ಅದು ಪ್ರಸಾದ. ಇವಾಗ ಸ್ವಾಮಿಗಳಿಗೆ ಹಣ್ಣು ತಂದು ಕೊಡ್ತೀರ, ಅವ್ರು ತಗೊಂಡು ಅದರಲ್ಲೇ ಪ್ರಸಾದ ಅಂತ ಕೊಡ್ತಾರೆ. ಏನು ನಾನು ಕೊಟ್ಟ ಹಣ್ಣೆ ನಂಗೆ ಕೊಟ್ಟರು ಮತ್ತು ಪ್ರಸಾದ ಅಂತಾರೆ. ಅಂದರೆ ಯಾವಾಗ ನಾನು ಕೊಟ್ಟು ಹಣ್ಣೆ ನಾನು ಕೊಟ್ಟರು ನಂದು ಹಣ್ಣು ಅನ್ನೋ ಅಭಿಮಾನ ಇರುತ್ತೋ ಅವಾಗ ನಿಜವಾದ ಸ್ವಾಮಿಗಳಿಗೆ ಕೊಡಲೇ ಇಲ್ಲ. ನೀವು ಕೊಟ್ಬಿಟ್ಟು ನಂದು ಅಂದ್ಕೊಂಡು ನೋಡ್ಕೊಂಡಿದ್ದೀವಿ. ಅಲ್ಲ, ಆ ನಂದು ಅನ್ನತಕ್ಕಂಥ ಭಾವನೆ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟಾಗ ಅವರು ಸ್ವೀಕಾರ ಮಾಡ್ತಾರೆ, ಆವಾಗ ಅವ್ರ ಕೈಯಿಂದ ಬಂದರೆ ಅದು ಪ್ರಸಾದ ಆಗುತ್ತೆ. ಅಂದಾಗ ಎಲ್ಲವೂ ಪರಮಾತ್ಮಂದೇ ಆದ್ರೂ ಕೆಲವರಲ್ಲಿ ನಂದು ಅನ್ನತಕ್ಕಂಥ ಭಾವನೆ ಮಾಡ್ಕೊಂಡಿದ್ದೀನಿ. ಆ ಅಭಿಮಾನವನ್ನು ಬಿಟ್ಟಾಗ ಸಮರ್ಪಣೆ ಆಗುತ್ತೆ. ಸೊ ಈ ಕರ್ಮಗಳಲ್ಲಿ ಏನಾಗಿದೆಯಪ್ಪ ಅಂದರೆ ನಾನು ಮಾಡ್ತೀನಿ ಅನ್ನತಕ್ಕಂಥ ಅಹಂಕಾರ ಇದೆ, ಕರ್ತೃತ್ವ ಇದೆ. ಯಾವಾಗ ಕರ್ತೃತ್ವ ಇದೆಯೋ ಆ ಕರ್ಮ ಅನ್ನತಕ್ಕಂಥ ಬಂಧನವಾಗುತ್ತೆ. ಯಾಕೆ ಬಂಧನವಾಗುತ್ತೆ? ಕರ್ತೃತ್ವದಲ್ಲಿ ಪಾಪನೋ ಪುಣ್ಯನೋ ಧರ್ಮನೋ ನಡೆಯುತ್ತೆ, ನಮ್ಗೆ ಗೊತ್ತಿಲ್ಲ ನಡೆಯುತ್ತೆ. ಯಾಕೆ ಆ ರೀತಿ ಭಾಳ ಶುದ್ಧವಾಗಿ ವ್ಯವಹಾರ ಮಾಡೋತಕ್ಕಂಥ ಕಷ್ಟ. ಒಂದ್ಸಲ ಅನಂತಪುರದಲ್ಲಿ ಬೆಳಿಗ್ಗೆ ವಾಕಿಂಗ್ ಹೋಗ್ತಿದ್ದೆ, ಯಾರೋ ಒಬ್ಬಾಕಿ ಹೂವು ಮಾರ್ಕೊಂಡು ಬಂದರು. ಯಾರೋ ಮನೇಲಿ ಕರೆದ್ರು, ಎಷ್ಟು ಮೊಳ ಅಂದರು. ಆಕೆ ₹1.25 ಹೇಳಿದ್ಲು. ₹1 ಕೊಡ್ತೀಯ ಅಂತ ಕೇಳಿದೆ ಇವರು. ಇಲ್ಲ, ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾಳೆ. ಪಾಪ ನೋವು ಪಟ್ಕೊಂಡು ಹೋಗ್ತಾಳೆ. ನನಗೂ ಹೇಳಿದ್ಲು, ಸ್ವಾಮೀಜಿ ನನಗೆ $1.20 ಬಿದ್ದಿದೆ, ಈ ಜಾಸ್ತಿ ಬೆಲೆ ಹೇಳಿದ್ದು ತೊಗೊಳ್ಳಲ್ಲ ಅಂತ ನಾನು $5 ಲಾಭ ಇಟ್ಕೊಂಡು ಮೊಳಕ್ಕೆ ಹೇಳ್ತಿದ್ದೀನಿ. ಇವಾಗ ಇವರು ಇನ್ನೂ 4 ಆಣೆ ಕಮ್ಮಿ ಕೇಳಿದ್ರೆ ನಾನು ಏನು ಮಾಡಲಿ, ಹೇಗೆ ಜೀವನ ಮಾಡಲಿ ಅಂತ ನೋವು ಪಡ್ತೀಳ. ಅಂದಾಗೇನಾಯಿತು, ಕಮ್ಮಿ ಕೇಳಿದ್ದು ಆಕೆಗೆ ನೋವಿಟ್ಟಾಗಾಯಿತು. ಪರಪೀಡನೆಯ ಪಾಪ. ಹಾಗೆ ಅಂತ ಕೇಳಿದ್ರೆ ತೊಗೊಂಬಿಡೋಣ ಅಂದರೆ ಮತ್ತು ನಾವು ಗೋಳಾಡ್ತೀವಿ, ಇಲ್ಲಿ ಹಿಂಸೆ ಆಗುತ್ತೆ ಮತ್ತು ಇಲ್ಲೂ ಪಾಪ ಆಗುತ್ತೆ. ಅಂದರೆ ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲಿ ನಮಗೆ ಗೊತ್ತಿಲ್ದಿರೇ ಪಾಪ ಅನ್ನತಕ್ಕಂಥದ್ದು ನಡೆಯುತ್ತೆ. ಚಾತುರ್ಮಾಸದಲ್ಲಿ ಮಹಾತ್ಮರು ಎಲ್ಲ ಸಂಪ್ರದಾಯದಲ್ಲೂ ಇದೆ, ಎಲ್ಲೂ ಓಡಾಡಬಾರ್ದು. ಯಾಕಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಓಡಾಡ್ತಿದ್ರು, ವಾಹನಗಳಲ್ಲಿ ಹೋಗ್ತಿಲ್ಲ, ವಾಹನಗಳು ಇಲ್ಲೂ ಇರಲಿಲ್ಲ, ಹೋಗ್ತಲೂ ಇರಲಿಲ್ಲ. ಸನ್ಯಾಸಿಗಳು ಒಂದು ಊರಿಂದ ಅವ್ರಿಗೆ ನಡ್ಕೊಂಡು ಹೋಗೋರು. ಈ ಮಳೆಗಾಲದಲ್ಲಿ ಹುಳ ಹುಪ್ಪಟೆ ಜಾಸ್ತಿ ಇರುತ್ತೆ, ಕಾಲಿಟ್ಟರೆ ಅವು ಸಾಯುತ್ತವೆ, ಪಾಪ ಆಗುತ್ತೆ ಅಂದ್ಬಿಟ್ಟು ಒಂದು ಕಡೆ ಇದ್ಬಿಡೋರು. ಅಂದರೆ ಪರಪೀಡನೆ ಪಾಪ. ನಮಗೆ ಗೊತ್ತಿಲ್ದಿರೇ ಪಾಪ ಪುಣ್ಯ ಅನ್ನತಕ್ಕ ನಡೆಯುತ್ತೆ. ಸೊ ನಾನು ಮಾಡ್ತೀನಿ ಅಂದಾಗ ಅದು ಆ ಪಾಪ ಅನ್ನತಕ್ಕ ಎಲ್ಲಿ ಹೋಗಬೇಕು? ನಮಗೆ ಬರಬೇಕು. ಯಾರೋ ಒಬ್ಬರು ಒಂದೇನೋ ಹೇಳ್ತಿದ್ರು, ಏನೋ ಧಾರ್ಮಿಕ ಕಾರ್ಯ ಮಾಡೋದು ಸಾಕಷ್ಟು ಜನಕ್ಕೆ ಅನುಕೂಲವಾಯ್ತಂತೆ. ಬಾವಿನೋ ಏನೋ ತೋರಿಸಿದ್ರು, ಎಲ್ಲಿಗೂ ಅನುಕೂಲವಾಯಿತು. ಬಟ್ ಅವ್ರಿಗೆ ಅಭಿಮಾನ ಇತ್ತು, ಏನಂತ, ನಾನು ತೋರಿಸ್ದೆ, ಇಷ್ಟು ಜನಕ್ಕೆ ಸಹಾಯ ಆಗ್ತಿ, ಇಷ್ಟು ಜನ ನೀರು ತೊಗೊಳ್ತಿರೋದ್ರಲ್ಲಿ ಅಂತ ದಿವಸ ಒಂಥರ ಅಭಿಮಾನ, ಸಂತೋಷ ಪಡೋರು. ಆ ಬಾವಿನಲ್ಲಿ ಯಾರೋ ಒಬ್ಬಾಕಿ ಬಿದ್ದು ಸತ್ತೋದ್ಲು. ಇವಾಗ
ಈಕೆಗೆ ಸತ್ತ ಮೇಲೆ ಈಕೆಗೆ ನರಕಕ್ಕೆ ಹಾಕಿದ್ರಂತೆ. ಏನಂದರೆ ನೀನು ಬಾವಿ ತೋರಿಸೋದಕ್ಕೋಸ್ಕರ ಆಕೆ ಬಿದ್ದು ಸತ್ತೋದ್ಲು, ಅದು ಒಂದು ಪುಣ್ಯ ಕಾರ್ಯನೂ ಆಗಿದೆ. ನಾನು ಮಾಡಿದೆ ಅಂದಿದ್ದರಿಂದ ಪುಣ್ಯ ಕಾರ್ಯನೂ ಆಗಿದೆ, ಆ ಪುಣ್ಯದ ಫಲ ನಿಂಗೆ ಬರುತ್ತೆ. ಸೊ ಈ ಸತ್ತಿದ್ದರಿಂದ ಪಾಪ ಆಯಿತು, ಆ ಫಲವು ಅನುಭವಿಸ್ಬೇಕು. ಅಯ್ಯೋ ರಾಮ, ಆಗಿದ್ಮೇಲೆ ಧಾರ್ಮಿಕ ಕಾರ್ಯ ಮಾಡೋದಿತ್ತು. ಧಾರ್ಮಿಕ ಕಾರ್ಯ ಮಾಡಬೇಕು, ನಾನು ಮಾಡೋದೇನು ಅಭಿಮಾನ ಇಲ್ದಿರ ಮಾಡಬೇಕು. ಅವಾಗ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಸೊ ಅದಕ್ಕೆ ಮತ್ತೇನು ಮಾಡೋದು? ಈಶ್ವರಾರ್ಪಣೆ ಆಗಬೇಕಂದ್ರೆ ನಾನು ಮಾಡ್ತಿದ್ದೀನಿ ಅನ್ನತಕ್ಕಂಥ ಕರ್ತೃತ್ವ ಬುದ್ಧಿಯನ್ನು ಬಿಡಬೇಕು. ಅದು ಈಶ್ವರ ಅರ್ಪಿತಂ ಅಂದರೆ ನಾ ಇಚ್ಛೆಯ ಕೃತಂ, ಯಾವುದ ಫಲಾಪೇಕ್ಷೆಯ ಆಸೆಯಿಂದ ಮಾಡಬಾರ್ದು. ಯಾಕೆ? ಫಲಾಪೇಕ್ಷೆಯಿಂದ ನಾವು ಮಾಡೋಕ್ಕೆ ಹೋದರೆ ಅಹಂಕಾರ ಅನ್ನತಕ್ಕಂಥದ್ದು ಇದು ನಿಲ್ಲುತ್ತೆ ಒಂದು. ಎರಡನೇದು, ಫಲಾಪೇಕ್ಷೆಯಲ್ಲಿ ಕರ್ಮ ಅನ್ನತಕ್ಕಂಥದ್ದು ಸರಿಯಾಗಿ ನಡೆಯೋಲ್ಲ. ಯಾಕೆ? ಫಲದ ಮೇಲೆ ಗಮನ ಇರುತ್ತೆ. ಈ ಕೆಲವು ಕ್ರಿಕೆಟ್ ಪ್ಲೇಯರ್ಸ್ ಮಾಡ್ತಾರೆ ನೋಡಿ, ಏನು ಫೀಲ್ಡ್ಗೆ ಹೋಗ್ತಿರ್ಬೇಕಾದ್ರೆ ನಾಳೆ ದಿವಸ ರನ್ನು 100 ಮಾಡಿಬಿಡ್ತೀನಿ, ಪೇಪರಲ್ಲಿ ನನ್ನ ಫೋಟೋ ಬರುತ್ತೆ ಅಂತೆಲ್ಲ ಕಲ್ಪನೆ ಮಾಡ್ಕೊಂಡು ಹೋಗ್ತಾನೆ. ಫಸ್ಟ್ ಬಾಲ್ಗೆ ಔಟ್ ಆಗಿಬಿಡ್ತಾನೆ. ಯಾಕೆ? ಆ ಫಲದ ಅಪೇಕ್ಷೆಯಲ್ಲಿ ಕರ್ಮ ಸರಿಯಾಗಿ ನಡೆಯೋಲ್ಲ. ಆದ ಕಾರಣ ಮೊದಲು ಕರ್ಮ ಮಾಡಬೇಕಾದ್ರೆ ಮಾಡೋದ್ರಲ್ಲೇ ಆನಂದ, ಮಾಡೋದ್ರಲ್ಲೇ ಆನಂದ. ಯಾವ ರೀತಿ ತಾನ್ಸೇನ್ ಗುರು ಹರಿದಾಸ್ ಅಂತ, ತಾನ್ಸೇನ್ ಹೇಳಿದ್ನೇ ನಾನು ಮತ್ತೊಮ್ಮೆ ಕೇಳಿ. ಆ ತಾನ್ಸೇನ್ ಅನ್ನತಕ್ಕಂಥವ್ರು ಚಿಕ್ಕನ್ನಲ್ಲಿ ತನ್ ಅಂತ ಅವ್ರ ಹೆಸರಂತ, ಹುಡುಗನ ಹೆಸರು. ಅವ್ರಿಗೆ ಪಕ್ಷಿ ಕೂಗತಕ್ಕಂಥವ್ರು, ಸಿಂಹ ಕೂಗೋದು ಇವೆಲ್ಲ ಸಹಜವಾಗಿ ಬರೋದಂತೆ. ಅದನ್ನು ನೋಡಿ ಯಾರೋ ಒಬ್ಬ ಸಂಗೀತಗಾರ, ಇವರು ಭಾಳಷ್ಟು ಚೆನ್ನಾಗಿ ಸಂಗೀತ ಕಲಿತಾನೆ ಅಂದ್ಬಿಟ್ಟು ಅವ್ನು ಸಂಗೀತ ಹೇಳ್ಕೊಡ್ತಾರೆ. ಸೊ ಅಕ್ಬರ್ ಆಸ್ಥಾನದಲ್ಲಿ ಸಂಗೀತಗಾರನಾಗಿ ಇರ್ತಾನೆ. ಎಷ್ಟು ಮಟ್ಟಿಗಪ್ಪ ಸಂಗೀತ ಬರುತ್ತೆ ಅವ್ರಿಗೆ ಅಂದರೆ, ಒಂದು ಸಲ ಬರಗಾಲ ಬಂದಾಗ ರೈತರೆಲ್ಲ ಬಂದು ಅವ್ರ ಹತ್ರ ಬರ್ತಾರಂತೆ, ಈ ಥರ ಮಳೆ ಇಲ್ಲ, ಬರಗಾಲ ಆಗಿಬಿಟ್ಟಿದೆ, ನೀವೇನಾದರೂ ಮಾಡಬೇಕು ಅಂದರೆ. ಅವಾಗ ತಾನೇ ಮದುವೆ ಆಗಿರುತ್ತಂತೆ. ಸೊ ಆ ಮದುವೆಯಲ್ಲಿ ಹೆಂಡತಿಯಿಂದ ಏನೇನು ಬಂದಿತ್ತೋ ಒಡವೆ ವಸ್ತು ಎಲ್ಲ ಅವೆಲ್ಲ ತೆಗೆದು ರೈತರಿಗೆ ಕೊಟ್ಬಿಡ್ತಾರಂತೆ. ತೊಗೊಂಡೋಗಿ ಉಪಯೋಗಿಸ್ಕೊಳ್ಳಿ, ಬರಗಾಲ ಇದು ಉಪಯೋಗಿಸ್ಕೊಳ್ಳಿ ಅಂತ. ಹೆಂಡ್ತಿನೂ ಒಪ್ಕೊಳ್ತಾಳೆ. ಆದರೆ ರೈತರು ಹೇಳ್ತಾರೆ, ನಾವು ಇದಕ್ಕೋಸ್ಕರ ಬರಲಿಲ್ಲ, ನಿಮಗೆ ಸಂಗೀತ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಮೇಘರಾಗ ಹಾಡಿದ್ರೆ ಮಳೆ ಬರುತ್ತೆ, ನೀವು ಅದನ್ನು ಹಾಡಿ ಅಂದಾಗ ಅವರು ಹಾಡ್ತಾರೆ, ಮಳೆ ಬರುತ್ತೆ, ಸುಭಿಕ್ಷವಾಗುತ್ತೆ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಸಂಗೀತ ಅನ್ನೋದಕ್ಕೆ ಕಲ್ತಿದ್ರು. ಅಕ್ಬರ್ ಒಂದ್ಸಲ ಕೇಳ್ತಾರೆ, ತಾನ್ಸೇನ್ ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂದರೆ ನಿಮ್ಮ ಗುರು ಎಷ್ಟು ಚೆನ್ನಾಗಿ ಹಾಡ್ತಾರೋ ಒಂದು ಸಲ ನಾನು ಕೇಳಬೇಕು ನಿಮ್ಮ ಗುರು ಸಂಗೀತನ ಅಂತಾರೆ. ಅದಕ್ಕೆ ತಾನ್ಸೇನ್ ಹೇಳ್ತಾರೆ, ನಮ್ಮ ಗುರು ಸಂಗೀತನ ಕೇಳಬೇಕಂದ್ರೆ ಆಗೋಲ್ಲ, ಸಾಧ್ಯವಿಲ್ಲ, ಅಷ್ಟು ಸುಲಭ ಅಲ್ಲ ಅಂತಾರೆ. ಯಾಕೆ? ಕರ್ಕೊಂಬ, ಅವ್ರು ಎಷ್ಟು ಕೇಳಿದ್ರು ಕೊಡ್ತೀನಿ. ಕರೆದು ದುಡ್ಡಿಗೋಸ್ಕರ ಹಾಡೋಲ್ಲ ಅವರು, ನೀವು ಕೊಡೋ ಸಂಭಾವನೆಗೋಸ್ಕರ ಹಾಡೋದೇ ಇಲ್ಲ. ಮತ್ತು ಅವರು ಹಾಡು ಕೇಳಬೇಕಂದ್ರೆ ನಾವೇನು ಮಾಡಬೇಕು? ಅವ್ರ ಆಶ್ರಮದ ಹತ್ರ ಹೋಗಿ ಇರಬೇಕು. ಅವ್ರು ಯಾವಾಗ ಹಾಡ್ತಾರೋ ಆವಾಗ ಕೇಳಬೇಕು. ಯಾವಾಗ ಹಾಡ್ತಾರೆ ಅದು ಟೈಮ್ ಇಲ್ಲ, ಯಾವಾಗ ಹಾಡ್ತಾರೋ. ಸರ್ ಅವಾಗ ಅಕ್ಬರು ಮತ್ತು ತಾನ್ಸೇನ್ ಇಬ್ಬರೂ ಹೋಗಿ ಬಚ್ಚಿಟ್ಕೊಳ್ತಾರೆ ಹರಿದಾಸ್ ಅವರ ಆಶ್ರಮದ ಹತ್ರ. ಬಚ್ಚಿಟ್ಕೊಂಡ್ರೆ ಅವ್ರು ಮಧ್ಯರಾತ್ರಿ 1 ಗಂಟೆಗೆ ಹಾಡೋಕ್ಕೆ ಶುರು ಮಾಡ್ತಾರೆ. ಆ ಹಾಡೋರು ಇಲ್ದಿರ ಹಾಡು ನಡೀತಾ ಇದೆ. ಅರ್ಥವಾಗುತ್ತಿಲ್ಲ ಈ ಮಾತು? ಹಾಡತಕ್ಕಂಥವ್ರು ಇಲ್ದಿರ ಹಾಡು ನಡೀತಾ ಇದೆ. ಅದೇ ಚೈತನ್ಯ ಮಹಾಪ್ರಭು ಅವರ ಶಿಷ್ಯ ಗೌರಂಗ ಅಂತಲೇ ಯಾರೋ ಒಬ್ಬರು, ಅವ್ನು ಕೇಳ್ತಾರೆ, ಅಪ್ಪ ಭಜನೆಗೆ ಎಷ್ಟು ಜನ ಬಂದಿದ್ದಾರೆ ಅಂತ. ಒಬ್ಬರು ಇಲ್ಲ, ಭಜನೆ ನಡೀತಾ ಇದೆ ಅಂತಾರೆ ಅವರು. ಏನರ್ಥ ಒಬ್ಬರು ಇಲ್ಲ ಅಂತ ಭಜನೆ ನಡೀತಾ ಇದೆ ಅಂದ್ರೇನು? ಭಜನೆ ಮಾಡ್ತಾ ಮಾಡ್ತಾ ಭಜನೆ ಮಾಡ್ತಿದ್ದೀವಿ ಅನ್ನೋದೇ ಮರ್ತುಬಿಟ್ಟಿರೋ ಎಲ್ಲರೂ. ನಾನು ಭಜನೆ ಮಾಡ್ತಿದ್ದೀನಿ ಅನ್ನೋರು ಯಾರು ಇಲ್ಲವೇ ಇಲ್ಲ ಅಲ್ಲಿ. ಭಜನೆ ಮಾತ್ರ ನಡೀತಿದೆ ಅಂದರೆ ಕರ್ತೃ ಇಲ್ಲದಿರ ನಡಿಬೇಕು. ಸಂಗೀತ ಹೇಳ್ತಿದ್ದೀವಿ ಅಂದರೆ ನನ್ನ ಸಮಾನ ಇಲ್ಲ ಸಂಗೀತ ಹೇಳೋದ್ರಲ್ಲಿ. ನೃತ್ಯ ಮಾಡ್ತೀರಂದರೆ ನನ್ನ ಸಮಾನ ಇಲ್ಲ. ಪ್ರವಚನ ಹೇಳ್ತೀರಂದರೆ ನಾನು ಹೇಳ್ದಾಗ ಯಾರಿಲ್ಲ ಬಿಡು, ಈ ರೀತಿ ಹೇಳಿದ್ರೆ ಅದು ಆಗಲ್ಲ. ಕೆಲವರು ಕೇಳ್ತಾರೆ,
ಸ್ವಾಮೀಜಿ ನೆನ್ನೆ ಪ್ರವಚನ ಭಾಳಷ್ಟು ಚೆನ್ನಾಗಿತ್ತು, ಮತ್ತು ಇನ್ನೊಂದು ಸಲ ಹೇಳಿ ಅಂತ. ನಾನು ಹೇಳ್ತೀನಿ, ಆ ಥರ ಹೇಳೋಕ್ಕಾಗಲ್ಲ. ಅದ್ಯಾಕೆ? ನೆನ್ನೆ ಹೇಳಿದ್ದು ಹೇಳ್ಬೋದಲ್ಲ. ನೆನ್ನೆ ಹೇಳಿದ ವಿಷಯ ತೊಗೊಂಡು ಹೇಳಕ್ಕೆ ಶುರು ಮಾಡಿದ್ರೆ ಅದೇ ರೀತಿ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೇಳೋನು ನಾನಾಗಿದ್ದರೆ ಆವಾಗ ಮತ್ತೆ ರಿಪೀಟ್ ಮಾಡ್ಬೋದು. ಎಲ್ಲಿಂದಲೂ ಬರುತ್ತೆ. ಈಗ ಟಿ ವಿ, ರೇಡಿಯೋ, ನೀವುಗಳು ಇವಾಗ ರೇಡಿಯೋ ಕಮ್ಮಿ ಆಗಿದೆ ಅಂತ ಇಟ್ಕೊಳ್ಳಿ. ಆ ಟಿ ವಿನಲ್ಲಿ ನೋಡ್ತೀರಾ, ರೇಡಿಯೋನಲ್ಲಿ ನೋಡ್ತೀರಾ, ರೇಡಿಯೋನಲ್ಲಿ ಕೇಳ್ತೀರಾ. ಕೇಳಿಬಿಟ್ಟು ಆ ಟಿ ವಿಗೆ ಬೆಂತಡ್ತೀರ, ಬೇಷ್ ಎಷ್ಟು ಚೆನ್ನಾಗಿ ಹಾಡಿದ್ಯೋ, ಎಷ್ಟು ಚೆನ್ನಾಗಿ ಬಂತು ಸೀರಿಯಲ್ ಅಂತ. ಇಲ್ಲ, ಯಾಕೆ? ಅದು ಎಲ್ಲಿಂದಲೋ ಬರ್ತಿದೆ ಮೂಲ. ಹೌದಾ? ಅದೇ ರೀತಿ ಹರಿದಾಸ್ ಯಾವಾಗ ಆಡ್ತಾರೋ ಗೊತ್ತಿಲ್ಲ, ನಾನು ಹೋಗಿ ಕೇಳಬೇಕು ಅಂತಾರೆ. 1 ಗಂಟೆಯಿಂದ ರಾತ್ರಿ 1 ಗಂಟೆಗೆ ಎದ್ದು ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಾಳ ಸಂತೋಷ ಆಗ್ಬಿಡುತ್ತೆ ಅಕ್ಬರ್ಗೆ. ತಾನ್ಸೇನ್, ನೀನು ಯಾಕೆ ಇಷ್ಟು ಚೆನ್ನಾಗಿ ಆಡೋಲ್ಲ? ಇಷ್ಟೆಲ್ಲ ಹೇಳ್ಕೊಟ್ಟಿಲ್ಲ ನಿಮ್ಮ ಗುರು ನಿಮಗೆ. ಅವಾಗ ತಾನ್ಸೇನ್ ಅಂತಾರೆ, ಅವರಲ್ಲಿರತಕ್ಕಂಥ ವಿದ್ಯೆ ಎಲ್ಲ ಕೊಟ್ಟಿದ್ದಾರೆ ನನಗೆ, ವಿದ್ಯೆ ಎಲ್ಲನೂ ಕೊಟ್ಟಿದ್ದಾರೆ, ನಾನು ಕಲ್ತಿದ್ದೀನಿ. ಆದರೆ ಆ ರೀತಿ ಹಾಡಲಿಕ್ಕೆ ಯಾಕೆ ಆಗೋಲ್ಲ ಅಂದರೆ, ನಾನು ಹಾಡಬೇಕಾದ್ರೆ ನೀನು ಸಂತೋಷ ಕೊಡಬೇಕು, ನೀನು ಸಂಭಾವನೆ ಕೊಡಬೇಕು ಅನ್ನೋದಕ್ಕೋಸ್ಕರ ಆಡ್ತೀನಿ. ಅಂದರೆ ಎಲ್ಲಿದ್ದೀವಿ ನಾವು? ಆ ಫಲಾಪೇಕ್ಷೆಯಲ್ಲಿ ಇಟ್ಕೊಂಡು ಆಡ್ತೀನಿ ನಾನು. ಅದಕ್ಕೋಸ್ಕರ ನಾನು ಅಷ್ಟು ಮಟ್ಟಿಗೆ ಆಡೋಕ್ಕಾಗಲ್ಲ. ಹರಿದಾಸ್ ಆಡ್ತಿದ್ದಾರೆ ಅಂದರೆ ಯಾರು ಮೆಚ್ಕೋಬೇಕು ಅನ್ನೋದು ಇಲ್ಲ, ಮತ್ತು ಏನೋ ಸನ್ಮಾನ ಮಾಡಬೇಕು ಅನ್ನೋದು ಇಲ್ಲ, ಫಲ ಬೇಕು ಅನ್ನೋದು ಇಲ್ಲ, ಮತ್ತು ಆಡೋದು ಆನಂದ ಅವ್ರಿಗೆ. ಸೊ ಆ ರೀತಿ ಅಹಂಕಾರರಹಿತವಾಗಿ ಕೆಲಸ ಮಾಡೋದೇ ಆನಂದ. ಇದು ಈಗ ಹೇಳಿದಾಗ ಸಾಮಾನ್ಯವಾಗಿ ಏನು ಹೇಳ್ತಾರೆ ಜನ, ಈ ಸ್ವಾಮೀಜಿಗೇನು ಕೆಲಸ ಇಲ್ಲ, ಇವ್ರೇನು ಮಾಡೋಲ್ಲ, ಅದಕ್ಕೆ ಹೇಳ್ತಾರೆ. ಕೆಲವು ಕಡೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ತುಮಕೂರಲ್ಲಿ ಇರ್ತೀನಿ ನಾನು. 3 ಗಂಟೆಗೆ ಇದ್ದರೆ ಸುಮಾರು ಆ ಒಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಯಾರು ದೊಡ್ಡ ವರಾಂಡ ಇದೆ ಮುಂದುಗಡೆ, ಅದನ್ನೆಲ್ಲ ಗುಡಿಸಿ, ಮತ್ತು ಮನೆ ಮುಂದುಗಡೆ ನೀರು ಹಾಕಿ, ರಂಗೋಲಿ ಹಾಕಿ, ಮತ್ತು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು, ಮತ್ತು ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾಡಿ, ಬಟ್ಟೆನೂ ಒಗೆದಾಕಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸುಮಾರು 3 ಗಂಟೆಗೆ 7:30 ತನಕ ಆಗುತ್ತೆ, 7:30 8. ಆಮೇಲೆ ಕೆಲವು ಕಡೆ ನಾನೇ ಅಡುಗೆ ಮಾಡ್ಕೊಳ್ತೀನಿ. ಸೊ 8 ಗಂಟೆಗೆ 7:30 ಮುಗಿದ್ರೆ ಮತ್ತು ತಕ್ಷಣವೇ ಅಡುಗೆ ಶುರು ಮಾಡ್ಕೊಳ್ಳೋದು. ಸೊ ಹೀಗೆ ಬೆಳಿಗ್ಗೆ 3 ಗಂಟೆಯಿಂದ ರಾತ್ರಿ ಮಲಗೋ ತನಕ ನಿರಂತರ ಹೋಗ್ತಿರುತ್ತೆ. ಅದ್ರಲ್ಲಿ ಮತ್ತೆ ಅಧ್ಯಯನ ಮಾಡಬೇಕು, ಇದನ್ನು ಕರೆಕ್ಷನ್ಸ್ ಅದು ಮಾಡಬೇಕು, ಜನಗಳು ಬಂದು ಮಾತಾಡ್ತಿರ್ಬೇಕು, ಎಲ್ಲ ಇದೆ. ಹೌದಾ? ಬಟ್ ಯಾವತ್ತನ್ನ ಬೇಸರ ಬರುತ್ತೋ, ಅಯ್ಯೋ ಶಿಷ್ಯನ ಇಟ್ಕೊಂಡ್ರೆ ಮೇಲಪ್ಪ ಅವನ್ನೆಲ್ಲ ಮಾಡ್ತಾನೋ ಏನೋ, ಯಾಕೀಗ ಯಾಕೆ ಅವನ್ನ ಇಟ್ಕೊಂಡ್ರೆ ಇನ್ನು ಅವನ್ನ ಮೇಂಟೈನ್ ಮಾಡಬೇಕು. ನಾನು 3 ಗಂಟೆಗೆ ಅವನು 5 ಗಂಟೆಗೆ ಹೇಳ್ತಾನೆ, ಅವ್ನು ಹೇಳೋ ಅಷ್ಟೊತ್ತಿಗೆ ಕಾಫಿ ರೆಡಿ ಮಾಡಿರಬೇಕು. ಅವ್ನು 3 ಗಂಟೆಗೆ ಹೇಳಲ್ಲ. ಹೌದಾ? ಕೆಲಸ ಮಾಡೋಲ್ಲ, ಅದಕ್ಕೋಸ್ಕರ ಮಾತಾಡ್ತೀಯ ಸ್ವಾಮಿ, ಅಲ್ಲ. ಕೆಲಸ ಇದ್ರೂ ಆನಂದ, ಕೆಲಸ ಇಲ್ಲದೇ ಇದ್ದರೂ ಆನಂದ. ಆದರೆ ಯಾವ ಕೆಲಸ ಮಾಡಲೇಬೇಕಾಗಿದೆಯೋ ಅದನ್ನು ನಾವು ಪೂರ್ಣವಾಗಿ ಒಪ್ಕೋಬೇಕು. ನಾವು ಮಾನಸಿಕವಾಗಿ ನಿರಾಕರಣೆ ಮಾಡ್ತೀವಿ, ಭೌತಿಕವಾಗಿ ಮಾಡಲೇಬೇಕಾಗುತ್ತೆ. ಆವಾಗ ಯಾವ ಕೆಲಸ ಆದರೂ ನಮ್ಗೆ ತಲೆ ಭಾರ ಆಗುತ್ತೆ. ಮಾನಸಿಕವಾಗಿ ನಿರಾಕರಣೆ ಮಾಡ್ತೀವಿ, ಭೌತಿಕವಾಗಿ ಮಾಡಲೇಬೇಕಾಗುತ್ತೆ. ಅಲ್ಲ, ಪೂರ್ಣವಾಗಿ ಒಪ್ಕೊಂಬಿಡೋಣ. ಒಪ್ಕೊಂಬಿಟ್ಟು ಮಾಡಿದ್ರೆ ಆ ಕೆಲಸ ಮಾಡತಕ್ಕಂಥ ನಾನು ಅನ್ನತಕ್ಕಂಥ ಅಹಂಕಾರ ಇಳಿದೇ ಆಗೋದು. ಆವಾಗ ಅದು ಈಶ್ವರನಿಗೆ ಅರ್ಪಣೆ ಆಗುತ್ತೆ. ಮತ್ತು ಯಾವಾಗ ಫಲಾಪೇಕ್ಷೆಯಿಂದ ಮಾಡ್ತಿಲ್ವೋ, ಏನು ಬಂದ್ರೂ ಸಂತೋಷನೇ. ಯಾವಾಗ ನಾವು ನಿರೀಕ್ಷೆ ಮಾಡ್ತೀವೋ ಇಷ್ಟು ಬರಬೇಕು ಅಂತ, ಆವಾಗ ದುಃಖ ಬರುತ್ತೆ, ಆವಾಗ ಸಮಸ್ಯೆ ಬರುತ್ತೆ. ಏನು ನಿರೀಕ್ಷೆನೂ ಇಲ್ಲ, ಸುಮ್ಮನೆ ಮಾಡಿದ್ವಿ ಅಷ್ಟೇ. ಇವಾಗ ಅರ್ಥ ಆಗ್ಲಿಕ್ಕೆ ಹೇಳ್ತೀವಿ, ಪ್ರವಚನ ಹೇಳ್ತೀವಿ. ಎಷ್ಟು ಜನ ಬರ್ತಾರೆ? ಚೆನ್ನಾಗಿ ಲೆಟರ್ಸ್ ಬರೀರಿ, ಪಾಂಪ್ಲೆಟ್ಸ್ ಹಾಕಿ, ಪೋಸ್ಟರ್ಸ್ ಹಾಕಿ ಅಂತೆಲ್ಲ ಹೇಳಿರ್ತೀವಿ. ಹೌದಾ? ಎಲ್ಲರೂ ಎಲ್ಲ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಆದರೂ
ಎಷ್ಟು ಜನ ಬರ್ತಾರೋ ಅಷ್ಟು ಜನ ಒಪ್ಕೊಂಡೆ ಹೇಳಬೇಕು. ಅಯ್ಯಯ್ಯೋ ಇಷ್ಟೇ ಜನ ಬಂದಿದ್ದು, ಎಷ್ಟು ಜನ ಇದ್ದಾರೆ ಈ ಊರಲ್ಲಿ, ಎಲ್ರಿಗೂ ಇಂಟಿಮೇಷನ್ ಹೋಗಿದೆಯಾ ಅಂದ್ಬಿಟ್ಟು ಇವಾಗ ಏನು ಮಾಡ್ತೀವಿ, ಬರದೇ ಇರೋರನ್ನ ಯೋಚನೆ ಮಾಡ್ತಿದ್ದೀವಿ, ಬರೋರನ್ನ ಬಿಟ್ಬಿಡ್ತೀವಿ. ಅದೇ ರೀತಿ ನಾವು ಏನನ್ನ ಒಂದು ನಿರೀಕ್ಷೆ ಇಟ್ಕೊಂಡ್ರೆ ಅದು ಏನು ಬಂದಿದೆಯೋ ಅದು ದುಃಖ ತರಲ್ಲ. ಬರದ ನಿರೀಕ್ಷೆ ಇಟ್ಕೊಂಡ್ರೆ ಆ ನಿರೀಕ್ಷೆನೇ ದುಃಖ ತರುತ್ತೆ. ಆದ ಕಾರಣ ಯಾವ ನಿರೀಕ್ಷೆ ಇದೆ, ಯಾವ ಪ್ರತಿಫಲ ಅಪೇಕ್ಷೆ ಇದೆಯಲ್ಲ ಮಾಡಬೇಕು, ಬಂದಿದ್ದನ್ನು ಸ್ವೀಕಾರ ಮಾಡಬೇಕು. ಆಗತ್ತೆ ಸ್ವಾಗತಂ ಕುರ್ಯಾತ್, ಆಗತ್ತೆ ಸ್ವಾಗತಂ ಕುರ್ಯಾತ್. ಬಂದಿದ್ದನ್ನು ಒಪ್ಕೋಬೇಕು. ಗಚ್ಚಂತ ನಾವು ನಿವಾರಯತ್, ಯಾವುದು ಬಿಟ್ಟು ಹೋಗುತ್ತೆಯೋ ಅದನ್ನು ತಡೆಯೋದು ಬೇಡ, ಬರೋದನ್ನು ನಿರಾಕರಣೆ ಮಾಡೋದು ಬೇಡ. ಆಗ ಮನಸ್ಸು ಸಮಾಧಾನ ಇರುತ್ತೆ. ಮತ್ತು ಈ ರೀತಿ ಮಾಡೋದು ಈಶ್ವರನಿಗೆ ಅರ್ಪಣೆ ಆಗುತ್ತೆ. ಇಡೀ ಜೀವನ ಅನ್ನೋತಕ್ಕಂಥದ್ದು ಪರಮಾತ್ಮ ನನಗೆ ಅರ್ಪಣೆ. ಹೌದಾ? ಯಾವುದೇ ಕೆಲಸ ಆದ್ರೂ ಮಾಡಲಿಕ್ಕೆ ರೆಡಿ ಇರಬೇಕು. ಈಗ ಒಂದು ದೊಡ್ಡ ಕ್ಲಾತ್ ಶಾಪ್, ಅದರಲ್ಲಿ ಒಂದು ಕೌಂಟ್ರಲ್ಲಿ ಒಬ್ಬ ಕೆಲಸ ಮಾಡ್ತಿರ್ತಾನೆ. ಹೌದಾ? ಬಟ್ಟೆ ತೆಗೆದು ತೋರಿಸ್ಬೇಕು, ಎಲ್ಲ ಮಾಡಬೇಕು. ಈ ಕೌಂಟ್ರಲ್ಲಿ ಇವತ್ತು ನೀನು ಬೇಡ, ಆ ಕೌಂಟ್ರಿಗೆ ಹೋಗು ಅಂತಾರೆ. ಹೌದಲ್ಲ? ಇವನು ಇಲ್ಲ ನಾನು ಈ ಕೌಂಟ್ರಲ್ಲೇ ಇರ್ತೀನಿ, ಅಲ್ಲಿ ಹೋಗಲ್ಲ ಅಂದರೆ ಈ ಕೌಂಟ್ರಲ್ಲಿ ಏನೋ ಸ್ವಾರ್ಥ ಇದೆ. ಯಾರೋ ಗಿರಾಕಿ ಬರ್ತಾರೆ, ಅವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡಿಯಾನೆ. ಒಂದು ಸಲ ಬೆಂಗಳೂರಲ್ಲಿ ಒಂದು ಯಾವುದೋ ಈ ಥರ ಚಂದನ ಡಬ್ಬಿ ತೊಗೊಂಡೆ. ಅದು ಎಷ್ಟೋ ₹6 ಎಷ್ಟೋ ಹೇಳ್ದ. ಮತ್ತು ಆ ಓನರಿಗೆ ಕೇಳಿದೆ, ಏನಕ್ಕೆ ಎಷ್ಟು ₹16 ₹6 ಹೇಳಿದ್ರು, ಕಮ್ಮಿ ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ ಆಗೋಲ್ಲ ಅಂದರು. ಮತ್ತು ಅವನು ಕೊಡ್ತಿದ್ನಲ್ಲ ಹುಡುಗ, ಅವನೇನು ಮಾಡಿದ್ದಾನೆ, ಅವನು ಅಷ್ಟು ರೇಟ್ ಅಲ್ವಲ್ಲ, ಮುಂಚೆನೇ ಹೇಳಿದೆ ₹16 ಇವ್ರು ಕಮ್ಮಿ ಕೇಳ್ತಾರೆ ಅಂತೇನೋ ಹೇಳಿ ಒಟ್ಟಿನಲ್ಲಿ ಒಂದು ₹3-4 ಅವ್ನು ಜೋಬಲ್ಲಿ ಹಾಕ್ಕೊಂಬಿಟ್ಟ. ಅವ್ರಿಗೆ ಕೊಟ್ಟಿದ್ದು ಎಷ್ಟು ತೊಗೊಂಡು ಅಷ್ಟು ಕೊಡಲೇ ಇಲ್ಲ. ನಾನು ಅಂದ್ಕೊಂಡೆ ಆಗಿದ್ಮೇಲೆ ಇವನು ಮೋಸ ಮಾಡಿಯ ನನಗೆ, ಹೇಳೋಣ ಅಂದ್ಕೊಂಡೆ. ಹೇಗೋ ಹೇಳಿದ್ರೆ ಪಾಪ ಇನ್ನು ಅವನಿಗೆ ಕೆಲಸ ಹೋಗುತ್ತೋ ಏನೋ, ಇಲ್ಲ ಓನರ್ ಬೈತಾನೋ ಏನೋ, ಒಂದು ₹3-4 ಅವನು ತಿಂದ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟೆ. ಅಂದರೆ ನಮಗೆ ನಿರೀಕ್ಷೆ ಅನ್ನತಕ್ಕಂಥ ಇದ್ದಾಗ ದುಃಖ ಆಗುತ್ತೆ. ನಿರೀಕ್ಷೆ ಅನ್ನತಕ್ಕಂಥ ಇಲ್ದಿರ ಇದ್ದರೆ ಏನು ನಡೆದು ಸರಿ, ಏನು ಬಂದರೂ ಸರಿ. ಸೊ ಈ ರೀತಿ ಕರ್ತೃತ್ವರಹಿತವಾಗಿ ಫಲದಲ್ಲಿ ಮನಸ್ಸನ್ನು ಕೆಡಿಸ್ಕೊಳ್ದಿರ ಸಮಾಧಾನವಾಗಿದ್ದಾಗ ಅದು ಈಶ್ವರನಿಗೆ ಅರ್ಪಣೆ ಆಗುತ್ತೆ. ಪರಮಾತ್ಮ ನಿನ್ನ ಪ್ರೀತಿಗೋಸ್ಕರವೇ ಮಾಡ್ತಾಯಿದ್ದೀನಿ, ಯದ್ಯತ್ ಕರ್ಮ ಕರೋಮಿ ತದಖಿಲಂ ಶಂಭೋ ತವಾರಾಧನಂ. ಏನೇನು ಮಾಡ್ತೀನೋ ಅದೆಲ್ಲ ನಿನ್ನ ಒಂದು ಆರಾಧನೆ. ಇದಕ್ಕೆ ಸಮರ್ಪಣೆ ಅಂದರೆ ಎಷ್ಟು ಮಟ್ಟಿಗೆ ಇರಬೇಕಂದ್ರೆ, ಮೊನ್ನೆ ಎಲ್ಲೋ ಒಂದು ಕಡೆ ಓದಿದೆ, ಒಬ್ಬಾಕೆ ಗೃಹಸ್ಥ ಜೀವನದಲ್ಲಿ ಇರ್ತಾಳಂತೆ. ಆಕೆಗೆ ಕೃಷ್ಣ ಅಂದರೆ ಭಾಳಷ್ಟು ಭಕ್ತಿ. ಸೊ ಪ್ರತಿಯೊಂದು ಕೆಲಸನೂ ಕೃಷ್ಣಾರ್ಪಣ ಅಂದ್ಕೊಂಡೇ ಮಾಡ್ತಿರ್ತಾಳಂತೆ. ಹೌದಾ? ಅಲ್ಲಿ ಪಕ್ಕದಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇರುತ್ತೆ. ಅಲ್ಲಿ ಅರ್ಚಕರು ಬೆಳಗ್ಗೆ ಹೋಗಿ ಎಲ್ಲ ದೇವಸ್ಥಾನ ಶುದ್ಧಿ ಮಾಡಿ, ಮತ್ತು ನೀಟಾಗಿ ಅಭಿಷೇಕ ಮಾಡಿ, ಅಲಂಕಾರ ಮಾಡಿ ಎಲ್ಲ ಮಾಡಿಬಿಟ್ಟು ಬಾಲ ಹಾಕೊಂಡು ಬಂದಿರ್ತಾರೆ. ಮತ್ತೆ ನೆಕ್ಸ್ಟ್ ಡೇ ನೋಡೋದು ಕಸ ಬಿದ್ದಿರ್ತಾರೆ ದೇವ್ರ ಮುಂದೆ ಕಸ ಬಿದ್ದಿರುತ್ತಂತೆ. ಯಾರಪ್ಪ ಇಲ್ಲಿ ತಂದು ಹಾಕ್ತಾರೆ ಕಸನ ಅಂತ 2-3 ದಿವಸ ನೋಡ್ತಾರೆ. ಯಾರು ಬೀಗ ಹಾಕ್ಕೊಂಡೋಗಿ ಯಾರು ಬಂದು ಹಾಕ್ತಾರೆ ಅಂದ್ಬಿಟ್ಟು ಒಂದು ದಿವಸ ವಾಚ್ ಮಾಡಿದಂತೆ. ವಾಚ್ ಮಾಡಿದ್ರೆ ಆ ದೇವಸ್ಥಾನ ಪಕ್ಕದಲ್ಲೇ ಒಂದು ತಿಪ್ಪೆಗುಂಡಿ ಇದೆ. ಅದು ಭಾರತ ದೇಶ, ದೇವಸ್ಥಾನದಲ್ಲೇ ಇರುತ್ತೆ. ನಿಜವಲ್ಲೇ ಶ್ರದ್ಧೆ ಇರೋದೇ ಇಲ್ಲ. ಒಂದು ಯಾವುದೋ ಆಂಜನೇಯ ದೇವಸ್ಥಾನ ಗರ್ಭಗುಡಿ ಒಳಗೆ ಹೋದೆ, ಅರ್ಚಕರು ಸ್ವಾಮೀಜಿ ನೀವು ಹೋಗಬೇಡಿ ಅಂದರು. ಅಲ್ಲಿ ಯಾವುದೋ ಒಂದು ಬ್ಯಾನರ್ ಇತ್ತು. 3 ದಿವಸ ಅದು ಕಟ್ಟಲಿಲ್ಲ ಈ ಕಾರ್ಯಕರ್ತರು. ಸರಿ ಇವ್ರಿಗೆ ಹೇಳಿದ್ರು ಆಗಲ್ಲ ಬಿಡು, ನಾನೇ ಆ ಬ್ಯಾನರ್ ತೊಗೊಂಡು ಕಟ್ಟೋಣ ಅಂತ ಗರ್ಭಗುಡಿಗೆ ಹೋಗ್ಲಿಕ್ಕೆ ಹೋದರೆ ಅವ್ರ ಅರ್ಚಕರು ಹೋಗಬೇಡಿ ಅಂದರೆ ಯಾಕೆ ಹೋದರೆ ಮತ್ತೆ ಕ್ಲಾಸ್ ತೊಗೊಳ್ತಾರೆ ನನಗೆ ಅಂತ ಗೊತ್ತು ಅವ್ರಿಗೆ. ಇಲ್ಲ ನಾನು ದುಷ್ಟ ಅಂತ ಹೇಳ್ಬಿಡ್ತಾರೆ ಅಂತ ಹೋಗಬೇಡಿ ಅಂದರು. ಅದು ನಾನು ಬಲವಂತ ಹೋದರೆ ಇವತ್ತು ತಿಪ್ಪೆಗುಂಡಿ ಗರ್ಭಗುಡಿ ಅಲ್ಲಿ ಆಂಜನೇಯಂಗೆ ಅವಕಾಶವೇ ಇಲ್ಲ, ಆ ಥರ ಇಟ್ಕೊಂಡಿದ್ದಾರೆ. ಹೌದಾ? ಆ ರೀತಿ ಕಸ ಹೇಗೆ ಬೀಳ್ತಿದೆ ಇವ್ರು ಯೋಚನೆ ಮಾಡಿದಂತೆ ಹೇಗೆ ಬೀಳುತ್ತೆ ನೋಡಿ, ಯಾರ ತಂದು ಹಾಕ್ತಾರೇನೋ ಅಂದರೆ ಆ ಪಕ್ಕದಲ್ಲೇ
ಬಾಕಿ ಬಂದು ಕೃಷ್ಣಾರ್ಪಣ ಅಂದ್ಬಿಟ್ಟು ಹಾಕಿದ್ಲಂತ ಕಸ. ಸೊ ಏನೇನು ಕಸ ಹಾಕಿದ್ಲು ಅಂತ ನೋಡಿದ್ರು. ಆಮೇಲೆ ಬಾಗಿಲು ತೆಗೆದು ಈ ಕಸ ಎಲ್ಲ ಅಲ್ಲೇ ಇದೆ, ಎಲ್ಲಿ ಗರ್ಭಗುಡಿ. ಅಂದರೆ ಕೃಷ್ಣಾರ್ಪಣ ಅಂತ ಹಾಕಿದ್ಲೋ ಇಲ್ಲೋ, ಆಕೆ ಮನಸ್ಸಿನಲ್ಲಿ ಎಷ್ಟು ಮಟ್ಟಿಗೆ ಇದೆಯಪ್ಪ ಅಂದರೆ ಕೃಷ್ಣನಿಗೆ ನಿಜವಾದ ಎಲ್ಲವನ್ನೂ ಅರ್ಪಣೆ ಮಾಡಿಬಿಟ್ಟಿದ್ದೀನಿ, ಪ್ರತಿಯೊಂದು ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತಿದ್ರು. ಕಸವನ್ನು ಕೃಷ್ಣಾರ್ಪಣ ಅಂತ ಹಾಕಿದರೆ ಕೃಷ್ಣ ಸ್ವೀಕಾರ ಮಾಡಿಬಿಟ್ಟ ಅಂತ. ಆ ರೀತಿ ಗರ್ಭಗುಡಿಯಲ್ಲಿ ಕಸ ಹೋಗಿ ಬಿತ್ತೋ ಇಲ್ಲ, ಬಟ್ ಆ ಭಾವನೆ ಅನ್ನತಕ್ಕಂಥದ್ದು ಅಷ್ಟು ಮಟ್ಟಿಗೆ ಇರಬೇಕು. ಅಹಂಕಾರಹಿತವಾಗಿ ಇಷ್ಟ ಅನಿಷ್ಟ ಪರಗಳ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಮಾಡಿದಾಗ ಅದು ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಅಂತಃಕರ್ಮಗಳು ಚಿತ್ತಶೋಧಕಂ ಅಂದರೆ ಅಂತಃಕರಣ ಶುದ್ಧಿ ಆಗುತ್ತೆ. ಅಂತಃಕರಣದಲ್ಲಿ ಶುದ್ಧಿ ಅನ್ನತಕ್ಕಂಥದ್ದು ಬರುತ್ತೆ. ಅಂದರೆ ಕರ್ತೃತ್ವ ಅನ್ನತಕ್ಕಂಥದ್ದು ಇಲ್ಲ, ಫಲಾಪೇಕ್ಷೆ ಅನ್ನತಕ್ಕಂಥದ್ದು ಇಲ್ಲ, ಮತ್ತು ಬಂದಂಥ ಫಲದಲ್ಲಿ ಸುಖ ದುಃಖ ಅನ್ನತಕ್ಕಂಥದ್ದು ಇಲ್ಲ. ಅಂದಾಗ ಮನಸ್ಸು ಸಮಾಧಾನ ಸಮತ್ವಂ ಯೋಗ ಉಚ್ಯತೆ. ಆ ಥರ ಮಾಡಿದಾಗ ಚಿತ್ತಶೋಧಕಂ ಅದು ಮುಕ್ತಿಗೆ ಪರಂಪರಾ ಸಾಧನ ಅಂತಾರೆ. ಕರ್ಮ ಅನ್ನತಕ್ಕಂಥ ಮುಕ್ತಿಗೆ ಪರಂಪರಾ ಸಾಧನ. ಸೊ ಈ ಕರ್ಮದಲ್ಲಿ ಮತ್ತೆ ರಮಣ ಮಹರ್ಷಿಗಳು ಸ್ವಲ್ಪ ಸ್ಪಷ್ಟ ಮಾಡ್ತಾರೆ. 4ನೇ ಒಂದು ಕಾಯವಾಂಗ್ಮನ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್ ಕಾಯವಾಂಗ್ಮನ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್. ಈ ಕರ್ಮಗಳು ಮಾಡತಕ್ಕಂಥದ್ದಲ್ಲಿ ಕಾಯ ಶಾರೀರಿಕವಾಗಿ ಮಾಡತಕ್ಕಂಥದ್ದು, ಶರೀರ ಪ್ರಧಾನವಾಗಿ ಮಾಡತಕ್ಕಂಥ ಕರ್ಮಗಳು, ಮತ್ತು ವಾಕ್ ಪ್ರಧಾನ, ಇದು ಕರ್ಮೇಂದ್ರಿಯ ಬಾಯಿ ಅದು ಪ್ರಧಾನವಾಗಿ ಮಾಡತಕ್ಕಂಥದ್ದು, ಮತ್ತು ಮನಃಪ್ರಧಾನವಾಗಿ ಮಾಡತಕ್ಕಂಥ ಕರ್ಮಗಳು. ಇದರಲ್ಲಿ ಕಾಯ ಅಂದರೆ ಶರೀರ ಪ್ರಧಾನವಾಗಿ ಮಾಡತಕ್ಕಂಥದ್ದು ಪೂಜೆ, ಕ್ರಮಾತ್ ಅಂತಾರೆ. ಆ ರೀತಿ ನಾವು ಅನ್ವಯ ಮಾಡ್ಕೋಬೇಕು. ಕಾಯ ಅಂದರೆ ಶಾರೀರಿಕವಾಗಿ ಮಾಡತಕ್ಕಂಥದ್ದು ಪೂಜೆಯಲ್ಲಿ ಮನಸ್ಸು ಇರುತ್ತೆ, ಆದರೆ ಶರೀರ ಅನ್ನತಕ್ಕಂಥ ಪ್ರಾಧಾನ್ಯವಾಗಿರುತ್ತೆ. ಆದ ಕಾರಣ ಅದನ್ನು ಕಾಯಿಕವಾದಂಥ ಕರ್ಮ ಪೂಜೆ ಅನ್ನತಕ್ಕಂಥದ್ದು. ವಾಕ್ ಅಂದರೆ ಜಪ, ಮತ್ತು ಮನಸ್ಸಂದರೆ ಚಿಂತನೆ. ಸೊ ಈ ರೀತಿ ನಾವು ಮೊದಲು ನಮ್ಮನ್ನೇ ನಾವು ನೋಡ್ಕೋಬೇಕು. ಮೊದಲು ನಮ್ಮ ಶರೀರ ಇಂಥ ಸಾಧನೆಗೆ ಇಂಥ ವಿಷಯಕ್ಕೆ ಹೊಂದುತ್ತಾ ಅಂತ. ಈಗ ಟಿ ವಿ ನೋಡ್ತಾ ಕೂತಿರಲಿ, ನಿದ್ದೆನೂ ಬರಲ್ಲ, ಏನೂ ಬರಲ್ಲ. ಆಫೀಸಲ್ಲಿ ಮಾತಾಡ್ಕೊಳ್ತಿರ್ತಾರಂತೆ ಕೊಲೀಗ್ಸು, ಏನಪ್ಪ ಯಾವ ರೀತಿ ಜೀವನ ಮಾಡೋಕ್ಕೂ ಗೊತ್ತಾಗಿಲ್ಲ. ನಮ್ಮ ಶ್ರೀಮತಿಯವರು ಟಿ ವಿ ನೋಡ್ಕೊಂಡೇ ಕೂತ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಬಂದಿದ್ದಾನೆ ಊರಿಂದ, ಬಂದರು ಇವರು ಒಂದ್ಸಲ ಈಗ ನೋಡಿ ಟಿ ವಿ ಕಡೆ ಗಮನ ಇಟ್ಬಿಟ್ಟಿದ್ದಾರೆ. ನೋಡಿ ಸುಮ್ಮನೆ ಆಗಿಬಿಟ್ಲಾರೆ. ಮನೆಗೆ ಬಂದಮೇಲೆ ಬನ್ನಿ ಅನ್ಬೇಕು ಅವರು. ಆ ಟಿ ವಿ ಮುಳುಗೋಗ್ಬಿಟ್ಟು ಈಗ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೇಳಿ ಅವರು ವಾಪಸ್ ಹೋಗ್ಬಿಟ್ರು. ಏನು ಕೋಪ ಮಾಡ್ಕೊಂಡಿರೋನೋ ಈ ಥರ ಆಗಿಬಿಟ್ರೆ ಹೇಗೆ ಜೀವನ ಮಾಡೋದು ಅಂತ ಒಬ್ಬ ಹೇಳಿದ್ರೆ, ಎಷ್ಟೋ ಪುಣ್ಯ ನಿಂದು, ಕೇವಲ ನಿಮ್ಮ ಅಣ್ಣ ವಾಪಸ್ ಹೋದ ಅಷ್ಟೇ, ಇನ್ನೇನು ನಷ್ಟ ಆಗಿಲ್ಲ ನಿಮಗೆ. ನಮ್ಮ ಶ್ರೀಮತಿಯವರು ಕಳ್ಳ ಬಂದು ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮನೆಯಲ್ಲಿ, ಎಲ್ಲ ಖಾಲಿ ಮಾಡಿಯಾನೆ, ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ತೊಗೊಂಡೋಗಿದ್ದಾನೆ. ಇವಾಗ ನೋಡ್ತಲೇ ಇದ್ದಾರೆ ಟಿ ವಿ ನೋಡ್ತಲೇ ಇದ್ದಾರೆ. ಅಂದರೆ ನಮಗೆ ಪೂಜೆ ಅನ್ನತಕ್ಕಂಥ ನಾವು ಮಾಡಬೇಕಾದ್ರೆ ಶಾರೀರಿಕವಾಗಿ ಮನಸ್ಸು ಅನ್ನತಕ್ಕಂಥದ್ದು ಇಲ್ಲಿದೆಯಪ್ಪ ಅಂದರೆ ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಿರ್ಬೋದು, ಅಥವಾ ಮನಸ್ಸು ಕೂಡ ಅದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿರುತ್ತೆ. ಅದೇ ಶರೀರ ಪ್ರಾಧಾನ್ಯವಾಗಿರತಕ್ಕಂಥದ್ದು ಆದ ಕಾರಣ ಪೂಜೆ ಅನ್ನತಕ್ಕಂಥದ್ದನ್ನು ಶಾರೀರಿಕ ತಪಸ್ಸಂತಾರೆ. ಹೌದಾ? ಮತ್ತು ಈಗ ಅದನ್ನು ಮಾಡಬೇಕಾದ್ರೂ ನಾವು ಸೇಮ್ ಇದೆ ಈಶ್ವರಾತ್ಮ ಬುದ್ಧಿಯಿಂದಲೇ ಮಾಡಬೇಕು. ಸೊ ಪೂಜೆ ಮಾಡಿದ್ರೆ ಏನು ಫಲ ಅಂತ ಯೋಚಿಸ್ಬಾರ್ದು. ಒಂದೊಂದು ವ್ರತಕ್ಕೂ ಒಂದೊಂದು ಪೂಜೆಗೂ ಫಲಗಳು ಹೇಳ್ತಾರೆ. ಆ ಫಲ ಅನ್ನತಕ್ಕಂಥದ್ದು ಏನಪ್ಪ ಅಂದರೆ ಬಾಲವಂಚ ನ್ಯಾಯ ಅಂತಾರೆ. ಬಾಲವಂಚ ನ್ಯಾಯ ಅಂದರೆ ಮಕ್ಕಳಿಗೆ ನೀನು ಹೋಗ್ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡ್ತೀನಿ,
ಅಂತೀವಿ. ಇಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟು ಹೋಗು, ಆಮೇಲೆ ನಿನ್ನ ಅದೇ ಎಂಥದ್ದು ಗೋಬಿ ಮಂಚೂರಿ ಕರ್ಕೊಂಡು ಹೋಗ್ತೀವಿ ಈ ಥರ ಏನೋ ಹೇಳ್ತಾರೆ. ಹೌದಾ? ಅಂದರೆ ಸ್ಕೂಲ್ಗೆ ಹೋಗ್ಬಿಟ್ಟು ಹೋಗು ಅನ್ನತಕ್ಕಂಥ ಅದರಲ್ಲಿ ಚಾಕ್ಲೇಟ್ ಕೊಡ್ತೀನಿ ಅಂದರೆ ಚಾಕ್ಲೇಟ್ ಅನ್ನತಕ್ಕಂಥದ್ದು ಗೌಣ. ಚಾಕ್ಲೇಟು ಸಿಗುತ್ತೆ, ಆದರೆ ಅದು ಮುಖ್ಯ ಯಾವುದು ಹೇಳಿ? ಸ್ಕೂಲ್ ಹೋಗತಕ್ಕಂಥದ್ದು ಮುಖ್ಯ. ಅದೇ ರೀತಿ ಇಲ್ಲೂ ಆ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ನಮಗೆ, ಅದು ನಿಜವಾದ ಚಾಕ್ಲೇಟ್ ಥರನೇ. ಆ ಫಲ ಅಪೇಕ್ಷೆ ಆ ಫಲ ಯಾಕಿಟ್ಟಾರೆ ಅಂದರೆ ಒಂದು ಪ್ರತಿಯೊಂದು ಕರ್ಮದಲ್ಲೂ ಅದು ಬರುತ್ತೆ ಅಂತ ಮಾಡ್ತಾರೆ. ಚಾಕ್ಲೇಟ್ ಕೊಡ್ತೀವಿ ಅಂದರೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾರೆ ಮಕ್ಕಳು. ಸೊ ನಾವು ಅಷ್ಟೇ ವಯಸ್ಸಾದ ಮಕ್ಕಳು ಇತ್ತ ಕಡೆಗೆ ತಿರುಗಿಸ್ಬೇಕಾದ್ರೆ ಏನೋ ಒಂದು ಫಲ, ಆ ಫಲದ ಆಸೆ ಹಿಡಿಬೇಕು. ಇವಾಗ ತಿರುಪ್ತಿಗೆ ಅಷ್ಟು ಜನ ಹೋಗ್ತಾರೆ, ಕೇವಲ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗಿ ನೀವು ಅನ್ನೋದು ಬಂದ್ಬಿಟ್ಟಿದ್ರೆ ಅಷ್ಟು ಜನ ಹೋಗ್ತಲೇ ಇರಲಿಲ್ಲ. ಬಟ್ ಬರ್ತಾ ಏನೋ ಅಲ್ಲಿ ಹೋಗಿ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ, ನಮ್ಮ ಹುಡುಗಿ ಮದುವೆ ಆಯಿತು, ನಮ್ಮ ಹುಡುಗನ ಕೆಲಸ ಸಿಕ್ತು, ಮತ್ತು ನಾನು ಡೈವರ್ಸ್ ಮಾಡೋಕ್ಕಂತಿದ್ದೆ, ಅಲ್ಲಿ ಹೋಗಿ ಬಂದರೆ ಡೈವರ್ಸ್ ಆಯಿತು. ಇವಾಗ ಈ ರೀತಿ ಏನೋ ಫಲಾಪೇಕ್ಷೆಯಿಂದಲೇ ಈಗ ಹೈದ್ರಾಬಾದ್ ಹತ್ರ ಇನ್ನೊಂದು ಶುರುವಾಗಿದೆ ವೆಂಕಟೇಶ್ವರ ಸ್ವಾಮಿ, ಯಾವುದು ಚಿಲಕೂರು. ಅಲ್ಲಿ 108 ಪ್ರದಕ್ಷಿಣೆ ಮಾಡಿದ್ರೆ ನೀವು ಅಂದ್ಕೊಂಡಿದ್ದು ನೀವು ಏನು ಬಯಸೋದು ಅದು ಆಗುತ್ತೆ ಅಂತ. ಅಲ್ಲಿ ಇನ್ನೇನು ಖರ್ಚೇನಿರಲ್ಲ. 108 ಇವಾಗ ಏನಾಗಿದೆ, ಇವಾಗ ಒಂದು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅರ್ಧ ಗಂಟೆ ಆಗುತ್ತೆ, 108 ಹಾಕ್ಬೇಕಾದ್ರೆ ಎಷ್ಟಾಗುತ್ತೆ? ಅದಕ್ಕೆ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಟಿ ವಿನಲ್ಲಿ ಹೇಳಿದಂತೆ, ತಿರುಪತಿನಲ್ಲಿ ಇವಾಗ ವೆಂಕಟೇಶ್ವರ ಸ್ವಾಮಿ ಇಲ್ಲ, ನಂಗೆ ಕನಸಿನಲ್ಲಿ ಬಂದು ಹೇಳಿದ್ದಾರೆ, ಅಲ್ಲಿ ಭಾಳಷ್ಟು ಕಮರ್ಷಿಯಲ್ ಆಗೋಯಿತು, ಭಾಳಷ್ಟು ಜನ ಸಂದಣಿ ಜಾಸ್ತಿ ಆಯಿತು, ಇವಾಗ ನಾನಿಲ್ಲ, ಅಲ್ಲಿಂದ ಚಿಲ್ಕೂರಿಗೆ ಬಂದಿದ್ದೀನಿ ಅಂತ ಹೇಳಿದಂತೆ ಕನಸಿನಲ್ಲಿ ಆ ಎಕ್ಸಿಕ್ಯೂಟಿವ್ ಆಫೀಸರ್ಗೆ. ಸೊ ಈ ರೀತಿ ಅವ್ರ ಪ್ರಚಾರ ಆಯಿತು. ಅವರಿಗೆ ಅವರು ಚಿಲ್ಕೂರು ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು, ಅವ್ರಿಗೆ ಬಿತ್ತಂತೆ. ಒಂದ್ಸರಿ ಟಿ ವಿನಲ್ಲಿ ಹೇಳಿದಾನಂತೆ, ಬಿತ್ತು. ಆದ ಕಾರಣ ನೀವೆಲ್ಲ ಬನ್ನಿ, ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾನೆ, ನೀವೇನು ಅಂದ್ಕೊಂಡ್ರೆ ಅದಾಗುತ್ತೆ ಅಂತ. ಇವಾಗೆಲ್ಲ ರಶ್ ಜಾಸ್ತಿ ಆಗ್ಬಿಟ್ಟಿದೆ, ಒಂದು ರೌಂಡ್ ಹಾಕೋಕ್ಕೆ ಅರ್ಧ ಗಂಟೆ ಬೇಕು. ಆಗ್ತಾನೆ ಇರ್ತಾರೆ. ಇದು ಪ್ರದಕ್ಷಿಣೆ ಹಾಕಿದ್ರೆ ಫಲ ಸಿಗುತ್ತೆ ಅಂತ. ಹೌದಾ? ಈಗ ನಾವು ದೇವ್ರಿಗೋಸ್ಕರ ಹೋದ್ವು, ಫಲಕ್ಕೋಸ್ಕರ ಹೋದ್ವು. ಅಲ್ಲೇನಾಯಿತು, ದೇವರು ಅನ್ನತಕ್ಕಂಥ ಒಬ್ಬ LIC ಏಜೆಂಟ್ ಥರ. ನಾವೇ ಹೋದರೆ LICನ ಕೆಲಸ ಆಗೋಲ್ಲ, ಅದು ನಮ್ಮ ದೇಶದ ಎಲ್ಲದಕ್ಕೂ ಏಜೆಂಟ್ಸ್. ಅದು ಯಾಕೋ ಗೊತ್ತಿಲ್ಲ, ಭಾಳ ಹೊಲಸಾಗ್ಬಿಡ್ತು ದೇಶ. ಯಾವ ಕೆಲಸಕ್ಕೆ ಬೇಕಾದರೂ ಅವನೊಬ್ಬ ಬರ್ತಾನೆ, ಅವ್ನು ಹಿಡಿಬೇಕು ನಾವು, ಬ್ರೋಕರ್. ಆ ಥರ ಈ ದೇವರು ಒಬ್ಬ ಬ್ರೋಕರು. ನಾವೇ ನಮ್ಮ ಕೈನಲ್ಲೇ ಏನೋ ಪ್ರಯತ್ನ ಮಾಡ್ತಿದ್ದೀವಿ, ಆಗಲ್ಲ. ಪರಮಾತ್ಮ ನೀನು ಬಾ, ಬ್ರೋಕರಾಗಿ ಬಂದು ಏನಾದರೂ ಮಾಡು ಅಂತೀವಿ. ಸೊ ಹೀಗೆ ಮಾಡಿದಾಗ ನಮ್ಮ ಮನಸ್ಸೆಲ್ಲಿದೆ ಅಂದರೆ ನಮಗೇನು ವಸ್ತು ಬೇಕು ಅದರಲ್ಲೇ ಇದೆ, ಪರಮಾತ್ಮದಿಲ್ಲ. ಆದ ಕಾರಣ ಮೊಟ್ಟ ಮೊದಲು ಶರೀರ ಹೊಂದೋ ತನಕ, ಈ ಒಂದು ಕಾರ್ಯಕ್ಕೆ ಹೊಂದೋ ತನಕ, ಅದಕ್ಕೆ ನಾನು ಅದರಲ್ಲೇ ಶುರು ಮಾಡಿದೆ ನಾನು. ಬೇರೆ ಇನ್ಯಾವುದಲ್ಲಾದ್ರೂ ನಮ್ಗೆ ನಿದ್ದೆ ಬರಲ್ಲ, ಶರೀರ ಆಯಾಸ ಅನಿಸೋಲ್ಲ. ಹೌದಾ? ಬಟ್ ಆದರೆ ಇವಾಗ ಮನೆಯಲ್ಲಿ 8-10 ಜನ ಬಂಧುಗಳಿಗೆಲ್ಲ ಬಂದ್ಬಿಟ್ಟಿದ್ದಾರೆ. ಹೌದಾ? ಇವಾಗ ಅವ್ರಿಗೆಲ್ಲ ಅಡುಗೆ ಮಾಡಬೇಕು, ಅದು ಅಡುಗೆ ಸ್ಪೆಷಲ್ ಅಡುಗೆ ಮಾಡಬೇಕು, ಮತ್ತು ಅವರನ್ನು ಈ ಊರಲ್ಲಿ ಏನೇನಿದೆ ನೋಡೋವಂಥ ಸ್ಥಳ ಅದಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು, ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ನಮ್ಗೇನು ಅನ್ಸುತ್ತೆ, ಟೈಮ್ ಎಲ್ಲಿಂದ ಬರುತ್ತೆ ಹೇಗೋ, ಯಾಕೆ ಆಸಕ್ತಿ ಇದೆ. ಅದೇ ನೀವು ಒಬ್ಬರು ವರಂಗಲಲ್ಲಿ ಯಾರೊಬ್ಬರು ಪ್ರಸಾದ ತಂದು ಕೊಟ್ಟರು. ಯಾವ ಪ್ರಸಾದ? ಇದೊಂದೇ, ಮಾನಸ್ತರವ್ರ ಪ್ರಸಾದ. ಅದು ಭಾಳ ಸಂತೋಷ. ನಾನು ಯಾವತ್ತೂ ಹೋಗಿಲ್ಲ, ಹೋಗಬೇಕು ಅಂದ್ಕೊಳ್ಳೋದು ಇಲ್ಲ, ನೀವು ತಂದು ಕೊಟ್ರಿ, ಭಾಳ ಸಂತೋಷ. ಸೊ ನೀವು ಬರೋ ಅಷ್ಟೊತ್ತಿಗೆ ಪ್ರವಚನ ವ್ಯವಸ್ಥೆ ಆಗಿದೆ ನಿಮ್ಮ ಊರಲ್ಲಿ, ಬಂದು ಕೇಳಿ ಅಂದರೆ ಬರಬೇಕು ಅಂತ ಇದ್ದೀವಿ ಸ್ವಾಮೀಜಿ, ಆದರೆ ದೂರ, ಟೈಮಲ್ಲ, ದೂರ. ಅಂದರೆ ಅವರು ವರಂಗಲಲ್ಲೇ ಇದ್ದಾರೆ, ಪ್ರವಚನ ವರಂಗಲಲ್ಲೇ ನಡೀತಿದೆ. ಹೌದಾ? ಅದು ದೂರ ಅಂತಾರೆ. ಮಾನಸ ಸರೋವರಕ್ಕೆ 4 ಸಲ ಹೋಗಿ ಬಂದಿದ್ದಾರೆ. ಅಂದರೆ ಮಾನಸ ಸರೋವರ ಹತ್ತಿರ, ವರಂಗಲ್ ಪ್ರವಚನ ಕೇಳೋದು ದೂರ. ಅದೇನು, ಅದರಲ್ಲಿ ಆಸಕ್ತಿ ಇದೆ, ಅದು ಆಸಕ್ತಿ ಇಲ್ಲ. ಅದೇ ರೀತಿ ನಮಗೆ ಶರೀರ ಅನ್ನತಕ್ಕಂಥದ್ದು ಈ ವ್ಯವಹಾರಕ್ಕೆ ಹೊಂದಲ್ಲ. ಆದ ಕಾರಣ ಮೊದಲು ಸಾಧನೆ ಶರೀರದಿಂದ ಶುರು ಮಾಡಬೇಕು. ಮಾಡಿ ಆ ಪೂಜೆ ಮಾಡೋದ್ರಲ್ಲಿ
ಅಲ್ಲಿ ಮನಸ್ಸಿನ ಇದು ಹೆಚ್ಚಿರಲ್ಲ. ಹೂವು ತೊಗೊಂಬರೋದು ಮತ್ತು ಅಲಂಕಾರ ಮಾಡೋದು, ಶಾರೀರಿಕವಾಗಿರತಕ್ಕಂಥ ಶ್ರಮನೇ ಜಾಸ್ತಿ. ಸೊ ಶರೀರ ಅನ್ನತಕ್ಕ ಮೊದಲು ಇದಕ್ಕೆ ಹೊಂದಿದ್ರೆ ಆ ಪೂಜೆಯಲ್ಲಿ, ಆಮೇಲೆ ವಾಕ್ ಜಪ ಅನ್ನತಕ್ಕಂಥದ್ದನ್ನು ಶುರು ಮಾಡಬೇಕು. ಸ್ತೋತ್ರಗಳು ಹೇಳೋದು, ಜಪ ಮಾಡತಕ್ಕಂಥದ್ದು, ಈ ಸಾಧನೆ ಶುರು ಮಾಡಬೇಕು. ಯಾವಾಗ ಶರೀರ ಮತ್ತು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಅನ್ನತಕ್ಕಂಥದ್ದು, ಶರೀರ ಅನ್ನೋದು ಈ ಒಂದು ಇದಕ್ಕೆ ಹೊಂದುತ್ತೋ ಆಗ ಮನಸ್ಸಿನಲ್ಲಿ ಚಿಂತನೆ ಅನ್ನತಕ್ಕದನ್ನ ಶುರು ಮಾಡಬೇಕು. ಸೊ ಇದರಲ್ಲಿ ಏನೋ ಸಾಧನೆ ಮಾಡದೇ ಇರೋದಕ್ಕಿಂತ ಶಾರೀರಿಕ ಪೂಜೆ ಮಾಡತಕ್ಕ ಉತ್ತಮ. ಹೌದಾ? ಅದಕ್ಕಿಂತ ಉತ್ತಮ ಜಪ ಮಾಡತಕ್ಕಂಥದ್ದು. ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳೆಲ್ಲ ಜಪಯಜ್ಞ ಶ್ರೇಷ್ಠ ಅಂತಾರೆ. ಹೌದಾ? ಅದಕ್ಕಿಂತ ಉತ್ತಮ ಮಾನಸಿಕವಾದಂಥ ಚಿಂತನೆ ಅಥವಾ ಉಪಾಸನೆ ಅಂತ ಈ ರೀತಿ ಕರ್ಮ ಅನ್ನತಕ್ಕಂಥ ಬಿಡಬಾರ್ದು. ನಮ್ಮ ಯೋಗ್ಯತೆ ನೋಡಿಕೊಂಡು ಶಾರೀರಿಕ, ವಾಕ್ ಮತ್ತು ಮಾನಸಿಕ ಕರ್ಮಗಳನ್ನು ಮಾಡ್ತಿರಬೇಕು ಅಂತಾರೆ. ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಚಿಂತನಂ ಜಪ ಕ್ರಮಾತ್ ಈ ಶ್ಲೋಕಗಳನ್ನು ಅಕ್ಟೋಬರಲ್ಲಿ ಬಂದಾಗ ಮುಂದುವರ್ಸೋಣ. ಓಂ ಪೂರ್ಣಮದ